ಎಲ್ಲರಿಗೂ ನಮಸ್ಕಾರ. ನಾಟಕ ಇವ ನಮ್ಮವ, ರಚನೆ ವ್ಯಾಸ ದೇಶಪಾಂಡೆರವರು, ನಿರ್ದೇಶನ ಡಾಕ್ಟರ್ ಪ್ರಭುರಾಜ್ರವರು, ಪ್ರದರ್ಶನ ನೀಡುತ್ತಿರುವವರು ರಂಗಧ್ವನಿ ಕಲಾವಿದರು. ಎಲ್ಲರೂ ತಮ್ಮ ಜಂಗಮವಾಣಿಯನ್ನು ನಿಷ್ಕ್ರಿಯಗೊಳಿಸಬೇಕಾಗಿ ವಿನಂತಿ. ಈಗ ನಿಮ್ಮ ಮುಂದೆ ನಾಟಕ ಇವ ನಮ್ಮವ. ರಾಜಧಾನಿಯಾಗಿ ಒಪ್ಪುವ ಕಲ್ಯಾಣ ನಗರಿಯಲ್ಲಿ ಮುಕುಟಮಣಿಯಂತೆ ಶೋಭಿಸುತ್ತಿರುವ ಈ ರಾಜಧಾನಿಯಾಗಿ ಒಪ್ಪುವ ಕಲ್ಯಾಣ ನಗರಿಯ ದೊಡ್ಡಾಳು, ಕುಂದಾಳು, ಹಿರಿಯಾಳು, ಸಿರಿಯಾಳು ಇವರೆಲ್ಲರನ್ನು ಬಿಟ್ಟು ಉಳಿದಿರುವ ದುಡಿದು ದುಡಿದು ಸಾಯ್ತಿರೋ ಕೆಲಸದಾಳುಗಳೇ, ನೀವೆಲ್ಲ ಕೇಳ್ರಪ್ಪ. ಮಾರಿ ಮಾರೇಶ್ವರರು ನುಡಿದ ವೀರವಚನವನ್ನು ನಿಮ್ಮ ಮುಂದ ಹೇಳಕ್ ಬಂದೇವಿ. ಕೇಳ್ರಪ್ಪ, ಕೇಳ್ರಿ. ಹೇಳೋ ಮಾರೇಶ್ವರ, ಕೇಳೋ ಕೇಳೋ ವೀರಭದ್ರ, ಊರ ಕಣ್ಣವನಿಕ್ಕಿ ಸೂರೆಗೈದವರು ಯಾರು? ಆಹಾ, ಹೋಗಾಗ ಯಾರು ಹರಿಯರು, ಬಾಹಾಗ ಯಾರು ಹರಿಯರು? ಆಹಾ, ಕನ್ನದನ್ನವನ್ನು ಸುರಿದವರು ಯಾರು, ಕನ್ನದನ್ನವನ್ನು ಸವಿದವರು ಯಾರು? ಯಾರು ಹರಿಯರು, ಯಾರು ಹರಿಯರು? ಕನ್ನಗತ್ತಿ ಮಾತ್ರ ನಮ್ಮ ಕೈಯಲ್ಲಿದೆ. ಮಾರಣವೈರಿ ಮಾರೇಶ್ವರ, ಮಾರಣವೈರಿ ಮಾರೇಶ್ವರ. ಬಲ್ಲವರು ಯಾರಾದ್ರೂ ನಿಮ್ಮಲ್ಲಿದ್ರ ಮುಂದೆ ಬಂದು ಕೊಡ್ರಿ. ನಮ್ಮ ಮಾರೇಶ್ವರನ ಒಗಟಿಗೆ ಉತ್ತರ ನೋಡೋಣ. ಸಕಲ ಭೂಮಂಡಲದಲ್ಲಿ ಮಿಗಿಲಾದ ಈ ನಾಡಿನ ಮುಕುಟಮಣಿಯಂತೆ ಒಪ್ಪುವ ಈ ರಾಜಧಾನಿ ಕಲ್ಯಾಣ ನಗರಿಯಲ್ಲಿ ಸಕಲ ವಿದ್ಯೆಗಳಲ್ಲಿ ರಾಜವಿದ್ಯೆ ಎನಿಸಿಕೊಂಡಿರೋ, ಹಗಲುಗಳ್ಳತನದಲ್ಲಿ ನಿಸ್ಸೀಮರಾಗಿರೋ ಈ ಹಗಲುಗಳ್ಳರು ಯಾರು? ಯಾರು? ಈ ಕಳ್ಳರಿಂದ ಪಾಲು ಪಡಿತಿರೋ ಕಳ್ಳರು ಯಾರು? 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 ಈ ಎಲ್ಲ ಕಳ್ಳರ ಮೇಲಿರೋ ಬಲುಗಳ್ಳರು ಯಾರು? ಯಾರು? ಬಲ್ಲವರು ಯಾರಾದರೂ ನಿಮ್ಮಲ್ಲಿದ್ರ ಮುಂದೆ ಬಂದು ಕೊಡ್ರಿ ಉತ್ತರ ನೋಡೋಣ. ಮಾರಣವೈರಿ ಮಾರೇಶ್ವರ, ಮಾರಣವೈರಿ ಮಾರೇಶ್ವರ. ಅಲ್ರಯ್ಯ, ಯಾರೀ ಮಾರೇಶ್ವರ? ಏನು ಅವನ ಕಾಯಕ? ಏನು ನಿಮ್ಮ ಈ ಒಗಟು? ಯಾವುದು ಈತನ ಕಸುಬು? ಏನು ನಿಮ್ಮ ಕಾಯಕ? ತಂದೆ ತಾಯಿಗಳು ಈತನಿಗಿಟ್ಟ ಹೆಸರು ಮಾರೆ. ನಮಗೆಲ್ಲ ಮಾರಣ್ಣ. ಒಗಟಿನ ವಚನಗಳೇ ಈತನ ಹವ್ಯಾಸ.
ಬಲ್ಲವರೇ ತಿಳಿಯಬಲ್ಲವರು ಈತನ ಒಗಟುಗಳ ಒಳಗುಟ್ಟು. ಇನ್ನು ಇವನ ಕಸುಬು ಕಾಯಕಗಳನ್ನು ವರ್ಣನೆ ಮಾಡಿ ಹೇಳ್ತೀವಿ ಕೇಳ್ರಿ. ಹಂಗಾದ್ರೆ ಹೇಳಿದ್ರ ನಮ್ಗಾದ್ರೂ ತಿಳಿದಿತ್ತು, ಇಲ್ಲಿ ಸೇರಿದ ಸಜ್ಜನರಿಗಾದ್ರೂ ತಿಳಿದಿತ್ತಪ್ಪ. ಹಂಗಾರ ಕೇಳ್ರಿ. ವೀರ ಬಿಚ್ಚಳರಾಯರಾಡುವ ವಿಶಾಲ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ರಾಜಧಾನಿಯಾಗಿ ಒಪ್ಪುವ ಕಲ್ಯಾಣ ನಗರಿಯಲ್ಲಿ ಮೆರೀತಿರೋ ನಾಯಕ ಧನಾಯಕ ಶ್ರೀಮಂತ ಶ್ರೇಷ್ಠಿಗಳೇ ಮೊದಲಾಗಿ ಯಾವತ್ತೂ ದಣಿಗಳ ಭಂಡಾರಗಳಲ್ಲಿ ಭಂಡಾರಗಳಲ್ಲಿ ತುಂಬಿ ಸುರಿದಿರುವಂಥ ಯಾವ ಧನ ಕನಕ ಮುತ್ತು ಮಾಣಿಕ್ಯಗಳನ್ನು ಮುತ್ತು ಮಾಣಿಕ್ಯಗಳನ್ನು ಕನ್ನ ಹಾಕಿ ಕೊದ್ದೊಯ್ಯುವಂತ ಯಾವ ಕಾಯಕವನ್ನು ಲೋಕದಲ್ಲಿ ಕಳ್ಳತನ ಅಂತ ಹೇಳ್ತಾರೋ ಆ ಕಳ್ಳತನವೇ ಇವನ ಕಾಯಕ. ಕನ್ನ ಹಾಕೋದ ಇವನ ಕಸುಬು. ಬಲ್ಲವರೇ ತಿಳಿಯಬಲ್ಲವರು ಈತನ ಒಗಟುಗಳ ಒಳಗುಳುಟು. ಆದ್ರ ಈತನ ಒಗಟುಗಳಲ್ಲೇ ಇರ್ತದ ಆತನ ಗುಟ್ಟುಗಳು. ಎನ್ನ ಕನ್ನಗತ್ತಿಯ ಒಡೆಯಂಗೆ ಅಡವಿಕ್ಕಿದೆ, ಮಾತಾಪಿತರ ಮೀಸಲಿಕ್ಕಿದೆ, ಕೋಡಗನ ಬಲಿ ಇಕ್ಕಿದೆ, ಮಾರನವೈರಿ ಮಾರೇಶ್ವರ ನೀನೆಂದೆ, ಕೇಳೋ ಕೇಳೋ ವೀರಭದ್ರ. ಬಚ್ಚಲ ನೀರು ಮಜ್ಜನವಲ್ಲ, ನಾಯಿಯ ಹಾಲು ಭೋಜನವಲ್ಲ, ಕಣ್ಣ ಗಳ್ಳತನ ಕಾಯಕವಾಗಲಾರದು. ನಾವು ಜಂಗಮರು, ಸಾಕ್ಷಾತ್ ನಮ್ಮ ಬಸವೇಶನ ವಚನನೇ ಹೇಳ್ತೈತಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯ ಬೇಡ, ಹನ್ನೆರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲೆಸುವ ಪದ. ನಾವು ಮಾರೇಶನ ವಚನ ಆಡಕಂತ ಬಂದ್ರ ಈ ಜಂಗಮರು ಬಸವಣ್ಣ ವಚನ ಅಂತ ಹೇಳಕ್ ಬಂದಾರ. ಎಲ್ಲ ಅಧಿಕ ಪ್ರಸಂಗಿ ಜಂಗಮರೇ, ಈ ಲೋಕದಲ್ಲಿ ಎಲ್ಲಿಯಾದರೂ ಹಸಿವಿಲ್ಲದ ಪಶು ಉಂಟೆ, ಉಸಿಯ ನಾಡದ ನಾಲಿಗೆ ಉಂಟೆ, ಆಸೆ ಇಲ್ಲದ ನರರುಂಟೆ, ಮೋಸವಿಲ್ಲದ ಸಿರಿಯುಂಟೆ. ಆ ನಿಮ್ಮ ಬಸವೇಶ ಲೋಕಕ್ಕೆ ನಿತ್ಯ ದಾಸೋಹದ ಊಟವನ್ನು ಬಡಿಸುತ್ತಿದ್ದಾನಲ್ಲ, ಯಾವ ಮಾಯೆಯಿಂದ ಹೇಳಬಲ್ಲಿರಾ? ಅಯ್ಯೋ, ಮಹಾತ್ಮರ ಮಹಿಮೆಯ ಪರಿಯನ್ನು ನಾವೆತ್ತಬಲ್ಲೆವು. ಅಲ್ಲದೆ ಇಂದಿಗೂ ಕೂಡ ಬಸವೇಶನನ್ನು ಹತ್ತಿರ ಹೋಗಿ ನುಡಿಸಲೂ ನಮಗೆ ಸಾಧ್ಯವಾಗಿಲ್ಲ. ಆತನ ದರ್ಶನವನ್ನು ಕೂಡ ದೂರದಿಂದಲೇ ಪಡೆಯುತ್ತಾ ಬಂದಿದ್ದೇವೆ. ಹೇಗೆ ಸಾಧ್ಯ ಆದೀತು? ದೇಶ ಪರದೇಶದಿಂದ ಬರ್ತಿರೋ ಶಿವಭಕ್ತರು ಆ ಮಹಾತ್ಮನ ದರ್ಶನಕ್ಕಾಗಿ ಹಗಲಿರುಳೆನ್ನದೆ ಕಾದು ನಿಂತಿರ್ತಾರೆ. ಸೌರಾಷ್ಟ್ರದ ಶಿವಭಕ್ತ ಸಮೂಹ, ಮಾಳವ ದೇಶದ ಶಿವಭಕ್ತ ಮೇಳ, ಕಾಶ್ಮೀರದ ಶಿವಭಕ್ತ ಕೋಟಿ. ಅಬ್ಬಬ್ಬಬ್ಬಬ್ಬಾ! ದೇಶ ಪರದೇಶಗಳಿಂದ ಅಳಿದು ಬರ್ತಿರೋ ಮರುಳರ ಸಂತೆ. ಕಾದು ಕಾದು ಕೆಟ್ಟಿರೋ ನೀವು ಒಂದು ಸಲ ಸಾಲ್ಗೊಟ್ಟಿರೋ ಸರದಿಯನ್ನ ಮುರಿದು ಒಳಗ ನುಗ್ಗಿದ್ರ ದಾಸೋಹದ ಬಿಟ್ಟು ಹೊರಗೆ ಬೀಳ್ತೈತೆ. ಅಯ್ಯೋ, ಮಹಾತ್ಮರನ್ನು ಕುರಿತು ಹಾಗೆಲ್ಲ ಸಲ್ಲದ ಮಾತುಗಳನ್ನು ಆಡಬಾರದು ಮಾರಣ್ಣ. ನಮ್ಮ ಮಾತು ಕೇಳಿ. ಕನ್ನಗಳ್ಳತನ ಇಲ್ಲಿಯೂ ಸಲ್ಲದ ಕೆಲಸ, ಅಲ್ಲಿಯೂ ಸಲ್ಲದ ಕೆಲಸ. ಬಿಟ್ಟು ಬಿಡಿರಿ ಅದನ್ನು. ನಮ್ಮ ಬಸವೇಶನ ವಚನವನ್ನ ಮತ್ತೊಮ್ಮೆ ಹೇಳ್ತೀವಿ, ಕೇಳಿ ತಿಳ್ಕೊಳ್ಳಿ. ಕಳ ಬೇಡ, ಕುಲ ಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಲೆಸುವ ಪರಿ. ಏನಪ್ಪ, ಇನ್ಮೇಲಾದ್ರೂ ನಮ್ಮ ಬಸವೇಶ್ವರ ವಚನದಲ್ಲಿ ಬೋಧಿಸಿದಂತ ನೀವೆಲ್ಲರೂ ನಡಿಬೇಕಪ್ಪ. ನಮ್ಮ ಕಾಯಕ ಸಲ್ಲದ ಕೆಲಸ, ಇನ್ನಾದ್ರೂ ಬಿಟ್ಟು ಬಿಡ್ರಿ ಅಂತ ಈ ಆಳು ಜಂಗಮ ಹೇಳ್ತಿದ್ದಾನಲ್ಲ, ಇದಕ್ಕೆ ನೀವೇನ್ ಹೇಳ್ತಿ ಮಾರಣ್ಣ? ಕಣ್ಣ ಹಾಕದೆ ಕಳ್ಳತನ ಮಾಡ್ತಿರೋ ಹಗಲುಗಳರು ಇದ್ದಾರಲ್ಲ, ಬಡವರ ದುಡಿಮೆಯನ್ನು ಹಿಂಡಿ ಹಿಂಡಿ ಧನಿಕರಾಗ್ತಿರೋ ಧನಿಗಳು ಇದ್ದಾರಲ್ಲ, ಕಳ್ಳರು ಯಾರು? ಈ ಬಲುಗಳ್ಳರು ಯಾರು? ಈ ಕಳ್ಳರಿಂದ ಪಾಲು ಪಡಿತಿರೋ ಕಳ್ಳರು ಯಾರು? ರಾಯದೂತರು ನಗರದ ಎಲ್ಲಾ ಪೇಟೆಗಳಲ್ಲಿ ಕೇರಿಯಲ್ಲಿ ದುಡು ಸರಕತ್ತರು. ಗಡಗಡ ಅಲ್ಲೇ ಎಲ್ಲಾರ ಮೂಲೆ ಕುತ್ಕೊಂಡು ರಾಜನ ಕೇಳಿ ತಿಳ್ಕೊಳ್ಳೋನು, ನಡೀರಿ. ಬರ್ರಿ.
ದೇವರ ಬಳಿಗೆ ಬುದ್ಧಿವಂತನಾಗಿರೋ. ಕಣ್ಣಮ್ಮಾರಿಯನ್ನು ಎಲ್ಲೇ ಅಡಗಿದ್ದರು ನಾಳಿನ ಸೂರ್ಯೋದಯಕ್ಕೂ ಮುಂಚೆ ಅವನನ್ನು ಶೂಳಕ್ಕೇರಿಸತಕ್ಕದ್ದೆಂದು ಗಣವೆತ್ತದರೆ ಬಿಜ್ಜಳರಾಯರು ದಂಡನಾಯಕರಿಗೆಲ್ಲ ಕಟ್ಟಪ್ಪಣೆ ಮಾಡಿದ್ದಾರೆ. ಕಣ್ಣಮ್ಮಾರಿಯ ಸುಳಿವನ್ನು ತಿಳಿಸುವ ಜಾಣರಿಗೆ ಚಿನ್ನದ ಕಡಗ, ಕಂಕಣ, ಭೂಷಣಗಳನ್ನು ಕೊಟ್ಟು ನಾಳಿನ ರಾಜ್ಯಸಭೆಯಲ್ಲಿ ಮನ್ನಣೆ ಕೂಡ ಮಾಡಲಾಗ್ತೈತಿ. ಕಣ್ಣಮ್ಮಾರಿಯಾಗಲಿ ಆತನೊಟ್ಟಿಗಿರುವ ಕಳ್ಳರಿಗಾಗಲಿ ಅನ್ನ ನೀರು ಆಸರೆ ಕೊಟ್ಟ ರಾಜದ್ರೋಹಿಗೆ ಉಗ್ರ ಶಿಕ್ಷೆ ನೀಡಲಾಗ್ತೈತಿ. ಕೇಳ್ರಪ್ಪೋ ಕೇಳ್ರಿ. ಸುಳಿವು ತಿಳಿಸಾಕ ಅಂಜಬೇಕಿಲ್ಲ, ಅಳುಕ್ಬೇಕಿಲ್ಲ. ಸುಮಕ ಚಾವಡಿ ಬಳಿ ಬಂದು ನಿಮಗೇನ್ ಗೊತ್ತೋ ಅದನ್ನು ತಿಳಿಸಿ. ರಾಜರ ಮನ್ನಣೆ ನಿಮ್ಮ ಮನೆ ಬಾಗ್ಲಿಗೆ ಬರ್ತೈತಿ. ಸುಳಿವು ಗೊತ್ತಿದ್ರು ತಿಳಿಸದಿದ್ರ ಅಂತ ಹೇಡಿಗಳಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಎಚ್ಚರ. ಕೇಳ್ರಪ್ಪೋ ಕೇಳ್ರಿ. ಅರಣ್ಣ, ನಾಳೆ ಬೆಳಗ್ಗೆ ನಿನ್ನ ಶೂಲಕ್ಕೇರಿಸತಕ್ಕದ್ದೆಂದು ಗಡುಸರಕತ್ತೇರು. ಅರಸನ ಗುನ್ನಿಗಳೆಲ್ಲ ಬ್ಯಾಟ್ ಹಿಡಿಲಿಕ್ಕೆದ್ದವ. ಅಡಗಿಕೊಳ್ಳಾಕ ಯಾರಿಗೂ ಸಂಶಯ ಬರ್ದಂತ ಒಂದು ನೆಲೆ ನಮ್ಗೆ ಈಗ ಬೇಕಾಗೈತಿ. ಅಂತ ನೆಲಿ ಯಾವ್ದು ಉಳಿದಿಲ್ಲಲ್ಲ ಮರಣ. ಒಂದು ನೆಲೆ ಐತಿ. ಬಿಜ್ಜಳನ ದಂಡ ನಾಯಕರಿಗೆ ಕಾಲಿಡಕ ಅಸಾಧ್ಯವಿರುವಂತ ಒಂದು ನೆಲಿನೂ ಕಲ್ಯಾಣದಾಗ ಐತಿ. ಯಾವ್ದಣ್ಣ? ಅದು ಬಸವೇಶನ ಮಹಾಮನಿ. ಜಂಗಮರ ವೇಷ ಹಾಕೋಣ. ದೇಶ ಪರದೇಶಗಳಿಂದ ಹರಿದು ಬರ್ತಿರೋ ಶಿವಭಕ್ತರ ಜಂಗುಳಿಯನ್ನು ಹೊಕ್ಕು ಒಬ್ಬೊಬ್ಬರಾಗಿ ಮಹಾಮನಿಯನ್ನು ಸೇರೋಣ. ಅಲ್ಲಿ ಮಾಡ್ಬೇಕಾದ ಒಂದ್ ಕೆಲ್ಸಾನು ಐತಿ. ನಿತ್ಯ ದಾಸೋಹದ ಬಿಟ್ಟಿ ಕೂಳನ್ನು ಕಬಳಿಸೋದು ಬಿಟ್ಟ ಮತ್ತೇನಿಲ್ಲ ಅಲ್ಲಿ. ಬಿಟ್ಟಿ ಕೂಳು ಕಬಿಸೋ ಕೆಲಸ ಅಲ್ಲ. ಮಹಾಮನಿ ಒಳಗಾಡಗಿ ಸಿಟ್ಟುಕೊಂಡಿರೋ ಕಳ್ಳ ಸಂಪತ್ತನ್ನ ಹುಡುಕಿ ನಮ್ಮ ವಶ ಮಾಡಿಕೊಳ್ಳೋ ಕೆಲಸ. ನಿತ್ಯ ದಾಸೋಹದೂಟವನ್ನು ಭೇದಿಸೋ ಕೆಲಸ. ನಿತ್ಯ ದಾಸೋಹದೂಟವನ್ನು ಭೇದಿಸಿ ಲೋಕಕ್ಕೆ ಬಟ್ಟ ಬಯಲು ಮಾಡಿ ತೋರಿಸೋಣ. ಕತ್ತೆಯಲ್ಲಿ ಕನ್ನವಿಕ್ಕಿದರೆ ಕತ್ತಿಯ ಕೊಟ್ಟ ಕತ್ತುವಿಗೆ ಭಂಗ. ಮಾರನ ವೈರಿ ಮಾರೇಶ್ವರ, ಮಾರನ ವೈರಿ ಮಾರೇಶ್ವರ. ಜಂಗಮರು ವೇಷ ಹಾಕಾಕ ಕೊಳ್ಳಿಗೊಂದು ಲಿಂಗ ಬೇಕು. ಮೈಮ್ಯಾಗ ಕಾವಿ ಕೌಪಿನ ಭಸ್ಮ ವಿಭೂತಿ ಅಷ್ಟೇ ಯಾಕ ನಾಲ್ಗೆ ಮ್ಯಾಗ ಭಸ್ಮ ಬೇಕು. ಛೇ, ಅನಾಯಾಸವಾಗಿ ಆ ಮುರುಳು ಜಂಗಮರು ಕೈಯಾಗ ಸಿಕ್ಕಿದ್ರು. ನಾನು ಹೇಳಿದ್ರು, ಆದ್ರ ನಾವು ಕೇಳಿಸ್ಕೊಳ್ಳಿಲ್ಲ. ಒಳಗಿನ ಲಿಂಗನು ಕಸಿದ್ಕೊಳ್ಳಿಲ್ಲ. ನಮ್ಮ ಕೆಲ್ಸನ ಬಚ್ಚಿ ನೀರು ನಾಯಿ ಹಾಲು ಅಂತೆಲ್ಲ ಕರೆದ್ರು. ಆ ಊರ್ನ ಸುಮ್ಮನೆ ಬಿಟ್ವಿ. ಮೈಮ್ಯಾಗ ಇದ್ದನ್ನೆಲ್ಲ ಕಸ್ಕೊಂಡು ಆ ಹಾಡು ದ್ಯಾಮನ್ ಗುಡಿ ಒಳಗ ಬದಲೆ ಕಟ್ಟಿ ಹೋಗ್ಬೇಕಿತ್ತು ಅವ್ರನ್ನ. ಅಲ್ಲಣ್ಣ, ಈಗ ಎಲ್ಲಿಂದ ತರೋದು? ಕಾವಿ ಕೌಪಿನ ಲಿಂಗ ಈ ವಚನ ಮಾರಣ್ಣ, ಓ ಮಾರಣ್ಣ, ಮಾರಣ್ಣ, ಮಾರಣ್ಣ. ಅಯ್ಯೋ, ನೀವು ಇಲ್ಲಿದ್ದೀರಾ? ನಾವೆಲ್ಲಿ ನೀವು ಹೊರಟೋಗ್ಬಿಟ್ಟಿದ್ರಂತ ಗಾಬರಿ ಆಗ್ಬಿಟ್ಟಿತ್ತು. ಸದ್ಯ ನೀವಿಲ್ಲೇ ಸಿಕ್ಕಿದ್ರಲ್ಲಪ್ಪ. ಮಾರಣ್ಣ, ನಿನ್ನೀಗ ನಾಳೆ ಸೂರ್ಯೋದಯದೊಳಗ ಶೂಲಕ್ಕೇರಿಸತಕ್ಕದ್ದೆಂದು ಎಲ್ಲಾ ಕಡೆಗೂ ಗಡು ಸಾಲಕತ್ತಾರಪ್ಪ. ಅದಕ್ಕ ನಾವು ನಿಮಗ ಹೇಳಿದ್ವಿ, ಕಣ್ಣ ಕಳ್ಳತನ ಬ್ಯಾಡ, ಅದು ಎಲ್ಲಿಯೂ ಸಲ್ಲದ ಕೆಲಸ ಅಂತ. ಈಗ ನಿಮ್ಗೂಡ ಹೆಚ್ಚಿಗೆ ಮಾತಾಡೋದಕ್ಕೂ ನಮ್ಗೆ ಸಮಯ ಇಲ್ಲ. ನಿಮ್ಗೂಡ ಮಾತಾಡ್ತಾ ಇರೋದನ್ನ ಯಾರಾದ್ರೂ ನೋಡಿ ಸುಳಿ ಕೊಟ್ಬಿಟ್ರೆ ಅರ್ಶನ್ ಕಡೆದವರು ನಮ್ಗೆ ಚರ್ಮ ಸುಟ್ಟು ಬಿಡ್ತಾರೆ. ಹೌದೌದು, ನಿಮಗ ತಿಳಿಸ್ಬೇಕಾಗಿದ್ದ ತಿಳಿಸ ನಾವಿನ್ ಬರ್ತೀವಪ್ಪ. ಹೌದೇನು? ಹಾಗಾದ್ರ ನಾವು ಈ ಆಪತ್ತಿನಿಂದ ಪಾರಾಗ್ಲಿಕ್ಕ ಚಾಲುಕ್ಯ ರಾಜ್ಯವನ್ನ ತೊರೆದು ಸೌರಾಷ್ಟ್ರ ದೇಶಕ್ಕೆ ಹೋಗಿ ಬಿಡ್ತೀವಿ. ಅಲ್ಲಿ ಸಿಗೋ ಯಾವ್ದಾದ್ರು ಕಾಯಕ ಮಾಡಿ ಅದರಿಂದ ಬದುಕ್ತೀವಿ. ನೀವು ಹೋಗೋ ಮೊದಲ ಆ ವಚನ ಆಗ ಹೇಳಿದ್ರಲ್ಲ ಅದನ್ನಿಟ್ಟು ಹೇಳ್ಬಿಡ್ರಿ. ಆಟ ಮಾಡಿದ್ರೆ ಸಾಕು. ಆಹಾ ಆಹಾ, ಕಡೆಗೂ ಸರಿ ದಾರಿಗೆ ಬಂದ್ರಿ ನೋಡು. ವಚನ ಬೋಧಿಸ್ತೇವೆ. ಪ್ರಮಾಣ ಮಾಡಿ ಹೇಳ್ರಪ್ಪ. ಕಳಬೇಡ, ಕಳಬೇಡ, ಕೊಲಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲೂ ಬೇಡ, ಇದಿರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ.
ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲೆಸುವ ಪರಿ. ಏನ್ರಪ್ಪ ನೆನ್ಪಿಟ್ಕೊಳ್ತೀರಿ? ನಾವಿಲ್ಲಿ ಬರ್ತೀವಿ. ನೀವು ಹೋಗೋ ಮೊದಲ ಇನ್ನೊಂದ್ ಸಣ್ಣ ಕೆಲ್ಸ ಬಾಕಿ ಐತಿ, ಅದನ್ನಿಟ್ ಮಾಡಿ ಪುಣ್ಯ ಕಟ್ಕೊಡ್ರಲ್ಲ. ನಾವು ಮತ್ತೆ ನೋಡ್ಬೇಕು. ಬರ್ರಿ ಹೇಳ್ತೀವಿ. ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಮುನಿಯ ಬೇಡ. ನೆನಪ ಆಗೋಲ್ತಲ್ಲಿದು. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲೂ ಬೇಡ, ಕೂಡಲ ಸಂಗಮ ದೇವರ ಮರೆಯಬೇಡ. ಶರಣು ಸ್ವಾಮ್ಯರ, ಅಲ್ಲಿ ಹುಲ್ಲಿನ ಹೊರೆ ಕಟ್ಟಿಟ್ಟು ಬಂದೀನಿ, ಅದನ್ನೀಟು ತಲೆ ಮೇಲೆ ಹೊರಿಸ್ಕೊಡ್ಬೇಕಿತ್ತು. ಶರಣಾರ್ಥಿ. ಹುಲ್ಲು ಹೊರವಾಕಿ ನೀನು ಬಸವಣ್ಣನವ್ರ ವಚನ ಒಂದು ತಪ್ಪಿಲ್ದಂಗ್ ನಿನ್ ನಾಲ್ಗೆ ಮ್ಯಾಗ ಅದಾವಲ್ಬೇ. ಇಲ್ದ ಎಲ್ ಹೋದವ್ರಿ ಸ್ವಾಮ್ಯರ? ಸಾಕ್ಷಾತ್ ಬಸವಣ್ಣನ್ ಗೂಡ ನಡಿತಾ ನಡಿತಾ ಆತನ್ ವಚನಾನ ಕಿವಿಯಾರೇ ಕೇಳೀನಿ ನಾನು. ಯವ್ವ, ಬಸವಣ್ಣ ಚಾಲುಕ್ಯ ಸಾಮ್ರಾಜ್ಯದ ಭಂಡಾರಿ, ದೊರೆ ಬಿಜ್ಜಳರಾಯನಿಗೆ ಆತ ಆಪ್ತ ಮಂತ್ರಿ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶದಲ್ಲಿರೋ ಶಿವಭಕ್ತರ ಕೋಟಿಗೆ ಆತ ಅವತಾರ ಪುರುಷ. ದೇಶ ಪರದೇಶಗಳಿಂದ ಹರಿದು ಬರ್ತಿರೋ ನಾನಾ ಅನ್ನೋ ಮಾನ್ಯರು ಕೂಡ ಸಾಲ್ಗಟ್ಟಿ ನಿಲ್ಬೇಕಾಗಿತ್ತು. ಅಂತದ್ರಾಗ ಬಸವಣ್ಣ ನಿನ್ಗುಟ್ಟ ವಚನ ಹೇಳ್ತಾ ದಾರಿಗುಂಟ ನಡೀತಾನೇನು? ಹುಸಿಯ ನುಡಿಯಲೂ ಬೇಡ. ಏನವ್ವ, ಹುಸಿಯ ನುಡಿಯಲೂ ಬೇಡ. ಅಲ್ರಿ ಸ್ವಾಮ್ಯಾರ, ಒಬ್ಬನೇ ಒಬ್ಬ ಸೂರ್ಯ ಏಳೇಳು ದ್ವೀಪಗಳೊಳಗ ಮೂಡಿ ಹಗಲು ಮಾಡ್ತಾನೆ, ಏಳೇಳು ಪರ್ವತಗಳನ್ನು ಬೆಳಗ್ತಾನೆ, ಏಳೇಳು ಸಮುದ್ರಗಳನ್ನು ಬೆಳಗ್ತಾನೆ. ಹಾಗಂತ ಆ ಸೂರ್ಯ ಹೊತ್ತು ಹೊತ್ತಿಗೆ ನನ್ನ ಗುಡಿಸಿಲ್ ಮ್ಯಾಗೆ ಮೂಡೋದಿಲ್ಲೇನು? ನನ್ನ ಅಂಗಳಕ್ಕ ಬೆಳಕು ಚೆಲ್ಲೋದಿಲ್ಲೇನು? ನನ್ನ ಕಣ್ಣುಗಳೊಳಗ ಬೆಳಕು ನೀಡ್ತಾ ನೋಡೋದಿಲ್ಲೇನು? ಬಸವಣ್ಣ ನನ್ನ ಕೂಡ ದಾರಿಗುಂಟ ವಚನ ಹೇಳ್ತಾ ನಡೆದಿದ್ದೇನು ಸುಳ್ಳಲ್ಲ, ಹೇಳ್ತೀನಿ ಕೇಳ್ರಿ. ಆವತ್ತು ಕೂಡ ಇವತ್ತಿನ ಹಂಗ ಹುಲ್ಲಿನ ಹೊರಿ ಕಟ್ಟಿಟ್ಟಿದ್ದಿ, ಹೊರಸ್ಕೊಡಾಕ ಯಾರಾದ್ರೂ ಸಿಕ್ಕಾರೇನೋ ಅಂತ ಕಾಯ್ತಾ ಇದ್ದಿ. ದೂರದಾಗ ಯಾರೋ ಬರೋದು ಕಾಣಿಸ್ತಾ ಇತ್ತು. ಕೊರಳಿಗೆ ಲಿಂಗ, ನೊಸಳಿಗೆ ವಿಭೂತಿಯ ಸಿಂಗಾರ, ಮುಖದಲ್ಲಿ ವಿದ್ಯೆ ಕಲಿತವರಿಗಿರೋ ಕಲೆ ಇತ್ತು. ಇವರು ನಮ್ಮನ್ನ ಮುಟ್ಟಿಸ್ಕೊಳ್ಳೋ ಜನ ಅಲ್ಲ ಅಂತ ತಿಳಿದು ಸುಮ್ಮನೆ ನಿಂತೆ. ಆಗ ಆ ಅಯ್ಯ ತಾನಾಗೆ ನನ್ನ ಹತ್ರ ಬಂದು ಕೇಳಿದ್ರು. ಯಾಕವ್ವ, ಏನಾದ್ರೂ ಹೇಳೋದೈತಿ? ಮಾತಾಡೋದಿಲ್ಲ, ಸುಮ್ಕ ನಿಂತಿ? ಐನವ್ರ, ಅಲ್ಲಿ ಹುಲ್ಲಿನ ಹೊರೆ ಕಟ್ಟಿಟ್ಟು ಬಂದೀನಿ, ಅದನ್ನಿಟ್ಟು ತಲೆ ಮೇಲೆ ಹೊರಿಸ್ಕೊಡ್ಬೇಕಿತ್ತು. ಆಟ ಆಗಲ್ಲ, ನಡಿಯವ್ವ. ನಿಮಗ್ ಪುಣ್ಯ ಬರ್ಲಿ ಅಪ್ಪ. ನನಗ್ ಪುಣ್ಯ ಬರ್ಲಿ ಅಂದಿ. ಈ ಪುಣ್ಯ ಎಲ್ಲಿರ್ತೈತಿ? ನೀ ಹೇಳ್ದಿ ಅಂತ ಅದು ನನಗೆ ಹೆಂಗ್ ಬಂದ್ಬಿಡ್ತೈತಿ? ಪುಣ್ಯವು ಹತ್ತಂತ ಎಲ್ರೂ ಹೇಳ್ತಾರು, ನಾ ಕೂಡ ಹೇಳ್ತಿ. ಪುಣ್ಯವು ಎಲ್ಲಾರ ಇರ್ತೈತೋ ಬಿಡ್ತೈತೋ ಯಾರ್ ಬಲ್ರು? ಪುಣ್ಯವಂತ ಇರೋದಾದ್ರೂ ಸತ್ತಿವೆ, ನೀವೇ ಹೇಳ್ರಿ ಐನೋರ. ಸತ್ಯವಾದದ್ದು ಕಣ್ಣಿಗಾದರೂ ಕಾಣಬೇಕು, ಅನುಭವಕ್ಕಾದರೂ ಬರಬೇಕು, ತರ್ಕಕ್ಕಾದರೂ ನಿಲ್ಲಬೇಕು. ನೋಡುವ, ನೀನೀಗ ಹೊರೋ ಹುಲ್ಲಿನ ಹೊರೆನ ಹಸುಗಳ ಮುಂದೆ ಹಾಕಿದಾಗ ಹಸುಗಳ ಹಸಿವು ಹಿಂಗುತ್ತದೆ. ಅದೇ ಹುಲ್ಲು ಹಾಲಾಗಿ ಹಸು ಮಕ್ಕಳ ಗಂಟಲಿಗರಿತೈತಿ. ಆಗ ಕರುಗಳ ಹಸಿವು ಹಿಂಗ್ತೈತಿ. ಹೀಗೆ ಸಕಲರ ಹಸಿವೆಲ್ಲ ಹಿಂಗಿದಾಗ ಆಗುವ ಲೇಸೆ ಪುಣ್ಯ. ಈಗ ಹೇಳಿ, ಪುಣ್ಯ ಎಲ್ಲಿಂದ ಬಂದಂಗ? ಈ ಲೇಸು, ಈ ಪುಣ್ಯ ಎಲ್ಲ ಹುಟ್ಟಿದ್ದು ನಿನ್ನ ಹುಲ್ಲಿನ ಹೊರೆಯ ಕಾಯಕದಿಂದ ನೋಡುವ. ಲೇಸೆಲ್ಲದರ ನೆಲೆ ಕಾಯಕ ನೋಡ, ಲೇಸೆಲ್ಲದರ ನೆಲೆ ಕಾಯಕ ನೋಡ. ಐನೋರ, ನೀವು ಬಸವೇಶ್ವರರೇ? ಈಶ್ವರ ಬೇರೆಯೇ ಇದ್ದಾರೆ,
ಯಾವ ತಪ್ಪನ್ನು ಮಾಡಿಲ್ಲ. ನಡಿ. ಅಲ್ವಾ ನಂದು ಇನ್ನೊಂದು ಮಾತೈತಿ ಹೇಳೇನ ಕೇಳವ, ನೀ ಕೇಳಲಿ ಅಂತನಾ ನೀನ್ ಕೂಡ ನಡೆಯಕತ್ತೀನಿ. ಸ್ವಾಮ್ಯಾರ, ಶಿವ ಎಲ್ಲಿರ್ತಾನ? ಶಿವನಿರೋದಾದ್ರೂ ದಿಟ್ಟವೆ. ಕೇಳಿ ತಿಳಿಲಿಕ್ಕ ಶಿವ ಏನು ಮೂರ್ಖಣ್ಣಿನ ಒಂದು ಪ್ರಾಣಿ ಏನವ? ಹುಲ್ಲನ್ನ ಹಾಲಾಗಿಸುವವನು ಶಿವ. ಮಾನವನೊಳಗಿನ ಹಾಲಾಹಲವನ್ನು ಅಮೃತವಾಗಿಸುವವನು ಶಿವ. ವಿಶ್ವದೊಳಗಿನ ಕತ್ತಲನ್ನು ಬೆಳಗಾಗಿಸುವವನು ಶಿವ. ಎಲ್ಲದರಲ್ಲಿಯೂ ಇದ್ದು ಎಲ್ಲೂ ಇಲ್ಲದಿರುವವನು ಶಿವ. ಅವನ ನಂಬಿದವರು ಭಕ್ತರು, ಅರಿತವರು ಶರಣರು. ಒಂದು ಮಾತೈತಿ, ನಾನು ಲಿಂಗವಂತಳಾಗಬಹುದೇ? ಶಿವ ಭಕ್ತರೆಲ್ಲ ಒಂದೇ ಕುಲದವರವ. ಇಗೋ, ನಿರಾಕಾರನಾದ ಈ ಶಿವ ಇಷ್ಟಲಿಂಗವಾಗಿ ನಿನ್ನ ಕರಸ್ಥಳಕ್ಕೆ ಬಂದ ಈ ಗಳಿಗೆಯಿಂದಲೇ ನೀನು ಶಿವ ಭಕ್ತರ ಕುಲವನ್ನು ಸೇರಿದೆ. ಬಸವಣ್ಣ ನಿಂತ ಮೆಟ್ಟಿನಾಗ ನನಗೆ ಲಿಂಗಧಾರಣೆ ಮಾಡಿಸಿದ. ನನ್ನ ಕರಸ್ಥಳದಲ್ಲಿ ಇಷ್ಟಲಿಂಗವನ್ನು ಇರಿಸಿದ. ನನ್ನ ಜಾತಿ ಸೂತಕವನ್ನು ಕಳೆದ. ಪರಶುಮಣಿ ಸೋಂಕಿದ ಕಲ್ಲಿನ ಹಂಗ ನನ್ನ ಅವಗುಣ ಅವಲೋಹವೆಲ್ಲ ಅಳಿದಿತ್ತು ನೋಡ. ಕಷ್ಟ ಕುಲದಲ್ಲಿ ಹುಟ್ಟಿದೆಮ್ಮವರ ಪಾವನ ಮಾಡಿ ಕೊಟ್ಟೆಯ ಕರಸ್ಥಳಕ್ಕೆ ಲಿಂಗವ. ನಮೋ ನಮೋ ಬಸವೇಶ, ಶರಣು ಶರಣು ಬಸವೇಶ. ನಮೋ ನಮೋ ಬಸವೇಶ, ಶರಣು ಶರಣು. ಮರುಳು ಮಲ್ಲವ್ವ ಜಗಮರುಳಿ ಜಂಗುಳಿ ಭವಣಿ ಬದುಕನ್ನ ಮರೆಯಾಕ ಕೈಲಾಸದ ಗುಂಗಿನಾಗ ಬದುಕುತ್ತಾರ. ಬಸವಣ್ಣನ ಸೋಗು ಬಯಲು ಮಾಡಬೇಕು. ಆಗ ಕೈಲಾಸದ ಗುಂಗು ಬಿಟ್ಟು ಎಚ್ಚರಕ್ಕ ಬರ್ತಾರ ಮಾರನ ವೈರಿ ಮಾರೇಶ್ವರ. ನನ್ನ ಕೈಯಲ್ಲಿ ಇಷ್ಟಲಿಂಗವಿರುವಾಗ ನಾನೇಕೆ ಹಸ್ತದ ರೇಖೆಯ ನಂಬಲಯ್ಯ, ಹಸ್ತದ ರೇಖೆಯ ನಂಬಲಯ್ಯ. ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ಶರಣರಿಗೆಲ್ಲ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇಂದು ಶರಣರೆಲ್ಲ ವಚನ ಕೇಳಕ ಬಯಲಕ್ ಬಂದು ನಿಂತಿರಿ. ಬರೇ ಕೇಳ್ಕೊತ ನಿಂತ್ರ ಆಗಂಗಿಲ್ಲ. ಒಬ್ಬೊಬ್ರು ಮುಂದೆ ಬಂದು ತಮ್ಮದು ಒಂದು ವಚನ ಹೇಳಿ ಹೋಗ್ಬೇಕು. ಇರ್ಲಿ, ಇಂದು ಅನುಭವ ಮಂಟಪದ ರೆಂಬಿ ಮ್ಯಾಗ ಕುಂದರ ನಾಡಿನ ಕೋಗ್ಲನ್ನು ಕುಗ್ತೈತೆ ಅನಿಸ್ತೈತಿ. ಇಂದು ಮಾರಣ್ಣನವ್ರು ಬಂದಾರ. ಮಾರಣ್ಣನವರಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಬರ್ರಿ ನಮ್ಮ ಜೋಡಿ ಕುಂದ್ರಿ. ಅನುಭವ ಮಂಟಪದ ಶರಣರ ಗೋಷ್ಠಿ ಒಳಗ ಹಿರಿಯರೊಳಗೊಬ್ಬನಾಗಿ ಇಂದು ನೀವು ನಮ್ಮ ಜೋಡಿ ಕುಂದಿರ್ಬೇಕು. ಇದು ನಮ್ಮ ಗೋಷ್ಠಿಯ ನಿಯಮ ಐತಿ. ಮಂಟಪದಾಗೂ ಕುಂದರ್ತಾನಿ. ಗೋಷ್ಠಿ ಕಡೆಕ ನಾನು ಒಂದೆರಡು ವಚನಾನು ಹೇಳ್ತೀನಿ. ಆದ್ರ ನನ್ನ ಕಾಯಕದ ವಚನ ನಾ ಹೇಳವ. ನನ್ನ ವಚನ ವೀರ ವಚನ. ಅದ್ರಾಗ ಒಗಟಿರ್ತಾವ. ಅರ್ಥವಾಗದಿದ್ರ ನನ್ನ ತಪ್ಪಲ್ಲ. ಆಗ್ಲಿ ಬರ್ರಿ ಕುಂದ್ರಿ. ನೀವು ಕುಂದ್ರಿ. ಒಕ್ಕಲಿಗನ ವಚನ ಇಂದು ಬಯಲನ್ನು ತುಂಬ್ತಾವು. ಆ ಶಿವನಿಗೆ ಕೇಳ್ತಾವು. ನೀ ಕೊಟ್ಟ ಭೂಮಿ ಇದು, ಮುಂದೆ ಕರಲು, ಹಿಂದೆ ಹಿಗ್ಗರಲು. 3 ಗೇಣು ಭೂಮಿ ಇದಾರ ವಶವೋ ಏಳು. ಕಾಮ ಭೀಮ ಜೀವನದೊಡೆಯ, ಒಕ್ಕಲಿನದು ಇಲ್ಲ ಒಡೆಯನದು. 3 ಗೇಣು ಮಣ್ಣಿನ ದೇಹ ಕೊಟ್ಟಿರುವಿ, ಇದನ್ನ ಯಾಕೆ ಹದ ಮಾಡೋದು? ಕರಲೆಂದ್ರೆ ಕರಲು, ಹಿಗ್ಗರಲು, ಇದರ ಒಡೆಯ ನೀನು, ಒಕ್ಕಲು ನಾನು. ಹಾಗಾದರೆ ಇದು ಯಾರ ವಶದಲ್ಲಿದೆ ಹೇಳು? ಕರ್ಮದ ಬೆಳೆ ಒಡೆಯನದು ಇಲ್ಲ ಒಕ್ಕಲಿನದು? ಹಿರಿಯರ ಮುಂದೆ, ಶರಣರ ಮುಂದೆ ಇಷ್ಟು ನನ್ನ ಅರ್ಜಿ ಐತಿ.
ಅಡಿಕೆ ಹುಟ್ಟುವುದು ಮಣ್ಣಿನಲ್ಲಿ, ಶರಣನ ವಚನ ಹುಟ್ಟಬೇಕು ಆತನ ಕಾಯಕದಲ್ಲಿ. ಈಗ ಮಾರಣ್ಣ ವಚನ ಹೇಳ್ತಾರೆ. ಹಾ, ನಾವು ಮೊದಲ ಹೇಳಿನಿ, ನನ್ನ ಕಾಯಕ ನಿಮ್ಗೆ ಯಾರಿಗೂ ಇಳಿಸ್ಲಾರ್ದು. ಅದು ನನಗೆ ಗೊತ್ತೈತಿ. ನನ್ನ ವಚನ ವೀರ ವಚನ, ಅದ್ರಾಗ ಒಗಟಿರ್ತಾವ. ನಾ ಸುಮ್ನೆ ಯಾರನ್ನು ಇರೋರು ಅನ್ನೋದಿಲ್ಲ. ಮಂಡೆ ಅಣ್ಣಾದವರೆಲ್ಲ ಜ್ಞಾನಿಗಳು ಅಲ್ಲ. ಯಾರೀತ ಕುಂದರ ನಾಡಿನ ಕಾಗೆ, ವೇಷ ಮಾತ್ರ ಜಂಗಮನ ಹಾಗೆ, ಮಾತು ಮಾತ್ರ ಚೇಳು ಕುಟ್ಕುವ ಹಾಗೆ. ಇರ್ಲಿ ಅವ್ವ, ಮಾರಣ್ಣ ನೀವು ಮುಂದುವರ್ಸ್ರಿ. ಕದಿರು ತುಂಬಾ ನೂಲು ತೆಗೆದಿರೆ ನೀವು, ಹೊಲದ ತುಂಬಾ ಜೋಳ ಬೆಳೆದಿರೆ ನೀವು. ಹೊಟ್ಟೆ ಮಾತ್ರ ತುಂಬಲಿಲ್ಲ, ಹಸಿವು ಹಿಂಗಲಿಲ್ಲ. ನಿಮ್ಮ ಕಷ್ಟ ಕಾಯಕದೊಡವೆಯ ಕಳುವರಾರೆಂದು ಬಲ್ಲಿರ. ಕಲ್ಯಾಣ ತುಂಬ ಕಷ್ಟ ಕಾಯಕದ ಜೀವ ನೋಡ. ಅಯ್ಯ, ದುಡಿದಷ್ಟೂ ಬಡವರಾದಿರಲ್ಲ, ಒಡೆಯರಿಗೆ ಹೇಗೆ ಹಂಗಾದಿರಿ ಒಕ್ಕಲಾದಿರಯ್ಯ. ನಿಮ್ಮ ದುಡಿದೊಡವೆಯ ಕಳುವರಾರೆಂದು ಬಲ್ಲಿರ. ಮಾರನ ವೈರಿ ಮಾರೇಶ್ವರ, ಕಲ್ಯಾಣವನ್ನು ಸೂರೆಗೈತಿರೋ ಹಗಲುಗಳ್ಳರು ಯಾರು? ಈ ಕಳ್ಳರಿಂದ ಪಾಲು ಪಡಿತಿರೋ ಕಳ್ಳರು ಯಾರು? ಈ ಎಲ್ಲಾ ಕಳ್ಳರ ಮೇಲಿರೋ ಬಲುಗಳ್ಳರು ಯಾರು? ಹರಿಯದಿದ್ರ ಬಸವಣ್ಣನನ್ನು ಕರೀರಿ, ಆತನಾದ್ರೂ ನನ್ನ ಒಗಟಿಗೆ ಉತ್ತರ ಕೊಡ್ಲಿ. ಯಾರೀತ ವಿತಂಡವಾದಿ? ಬಸವಣ್ಣ ಯಾಕೆ ಬಂದು ಈತನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು? ಧೈರ್ಯ ಇದ್ರೆ ಹೋಗಿ ಆ ಸ್ಥಾನದಲ್ಲಿ ನಿಂತು ಸಾಕ್ಷಾತ್ ಬಿಜ್ಜಳರಾಯನನ್ನೇ ಪ್ರಶ್ನೆ ಮಾಡಲಿ. ಕಳ್ಳರು ಯಾರು? ಕಳ್ಳರು ಯಾರು? ಬಲುಗಳ್ಳರು ಯಾರು? ಇಲ್ಲದಿದ್ರೆ ಯಾಕೆ ಇನ್ನೂ ಕಳ್ಳರನ್ನು ಹಿಡಿತಿಲ್ಲ ಅಂತ. ಕೇಳ್ರಿ, ಕಣ್ಣಮ್ಮಾರಿಯ ಸುಳಿವನ್ನು ತಿಳಿಸುವ ಜಾಣರಿಗೆ ಚಿನ್ನದ ಕಡಗ, ಕಂಕಣ, ಭೂಷಣಗಳನ್ನು ಕೊಟ್ಟು ನಾಳಿನ ರಾಜ್ಯಸಭೆಯಲ್ಲಿ ಮನ್ನಣೆ ಕೂಡ ಮಾಡಲಾಗ್ತೈತೆ. ಕಣ್ಣಮ್ಮಾರಿ ಆಗಲಿ, ಆತನೊಟ್ಟಿಗಿರುವ ಕಳ್ಳರಿಗಾಗಲಿ ಅನ್ನ ನೀರು ಆಸರೆ ಕೊಟ್ಟ ರಾಜದ್ರೋಹಿಗೆ ಉಗ್ರ ಶಿಕ್ಷೆ ನೀಡಲಾಗ್ತೈತೆ. ಕೇಳ್ರಪ್ಪ ಕೇಳ್ರಿ. ಮಹಾಮನಿ ಶರಣರ ಅನುಭವ ಮಂಟಪ. ಇಲ್ಲಿ ಅಂತರಂಗದ ಪ್ರಮಾಣ ಮಾತ್ರ ಶಾಸನವೇ ಹೊರತು ಯಾವ ದೊರೆಯಪ್ಪಣೆಯೋ ಶಾಸನವಲ್ಲ. ಶರಣರು ಕಡಗಕ್ಕ ಆಸೆ ಪಡೋರು ಅಲ್ಲ, ಹೊರಡೇಟಿಗೆ ಅಂಜೋರು ಅಲ್ಲ. ಬಸವೇಶ್ವರರು ಆಗಮಿಸುತ್ತಿದ್ದಾರೆ. ಶರಣರ ಪಾದಗಳಿಗೆ ಶರಣೆಂಬೆ. ಬಸವೇಶ ದಂಡನಾಯಕರೇ, ಕಲ್ಯಾಣ ನಗರಿಯಲ್ಲಿ ಕನ್ನಗಳ್ಳತನಗಳ ಹಾವಳಿ ನಡೆಸುತ್ತಿರುವ ಕನ್ನಮ್ಮಾರಿಯನ್ನ ಸೂರ್ಯೋದಯದೊಳಗ ಹಿಡಿದು ಶೂಲಕ್ಕೇರಿಸತಕ್ಕದ್ದೆಂದು ದೊರೆ ಬಿಜ್ಜಳರಾಯರು ಕಟ್ಟಪ್ಪಣೆ ಮಾಡಿರುವರು. ನೀವು ಕೂಡ ರಾಜಾಜ್ಞೆಯನ್ನ ಪಾಲಿಸುವ ಕಡೆಗೆ ಗಮನ ಹರಿಸುವುದು ಕ್ಷೇಮವೆಂದು ಕಾಣ್ತದೆ. ಯಾಕೆಂದ್ರೆ ರಾಜ್ಯದ ಭಂಡಾರಿಗಳಾದ ಮೇಲೆ ನೀವು ಕೂಡ ನಿತ್ಯ ದಾಸೋಹ ನಡೆಸುತ್ತಿದ್ದೀರಲ್ಲ. ಅದಕ್ಕೆ ಕೆಲಸ ಮಾಡದ ಪುಂಡರು, ಮೈಗಳ್ಳರು ಒಳಗೊಂದು ಲಿಂಗ ಕಟ್ಕೊಂಡು ನಿಮ್ಮ ಹಿಂದೆ ಬಂದು ಸೇರ್ಕೊಂಡ್ಬಿಟ್ಟವರು. ನೀವು ಇನ್ಮೇಲಾದ್ರೂ ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ಕಳ್ಳ ಎಲ್ಲಿ ಆದರೂ ಬಂದು ಹಡಿಕೊಳ್ಳಬಹುದು, ಯಾವ ವೇಷದಲ್ಲಾದರೂ ಬಂದು ಹಡಿಕೊಳ್ಳಬಹುದು. ದಂಡನಾಯಕರೇ, ಶರಣರ ಕಾಯಕದಿಂದ ನಿತ್ಯ ದಾಸೋಹ ನಡೆಯುತ್ತಲೇ ಇರುತ್ತದೆ. ಪ್ರಜೆಗಳ ಕಾಯಕದಿಂದ ರಾಜ್ಯದ ಭಂಡಾರ ತುಂಬಿಕೊಂಡೇ ಇರುತ್ತದೆ. ನೀವು ಮಾತ್ರ ಪಾಪ ವ್ಯರ್ಥ ಚಿಂತೆ ಮಾಡಿ ಕೊರಗಿ ಕಡ್ಡಿಯಾಗುತ್ತಿದ್ದೀರಿ. ಇರಲಿ, ನಾವು ಇವತ್ತಿನಿಂದ ಎಚ್ಚರವಾಗಿರಬೇಕಾಗಿಲ್ಲ. ಚಾಲುಕ್ಯದ ಸಾಮ್ರಾಜ್ಯದ ಊಳಿಗಕ್ಕೆ ಸೇರಿದಾಗಿನಿಂದಲೂ ನಾವು ಎಚ್ಚರವಾಗಿದ್ದೇವೆ. ನಾನಾ ಸ್ಥಾನದಲ್ಲಿರೋ, ನಾನಾ ವೇಷದಲ್ಲಿರೋ ಕಳ್ಳರ ಕಳ್ಳತನದ ಮರ್ಮಗಳನ್ನು ನಾವು ಬಲ್ಲೆವು. ಇರಲಿ, ನಿಮಗೀಗ ಸಮಯವಿಲ್ಲ, ರಾಜಾಜ್ಞೆ ಪಾಲಿಸುವುದಿದೆ. ಇಷ್ಟೇ, ನಿಮಗೀಗ ಉಪ್ಪು ಬೇಕಾಗಿದೆ. ಕ್ಷಾರ ಸಮುದ್ರಕ್ಕೆ ಪಾದ ಬಳಸಿ. ಇದು ಕ್ಷೀರ ಸಮುದ್ರ, ನಿಮಗೆ ಒಗ್ಗುವುದಿಲ್ಲ. ಶರಣೆಂಬೆ. ಮಾರಯ್ಯ, ಬರುತ್ತಾ ಹತ್ತಿರದಲ್ಲಿ ನಿಂತು ನಿಮ್ಮ ವಚನಗಳನ್ನು ಕೇಳಿದೆವು. ಯಾರು ಕಳ್ಳರು, ಯಾವುದು ಕಳ್ಳತನ, ಯಾರು ಬಲುಗಳ್ಳರು? ದಂಡನಾಯಕರು ಕಳ್ಳರನ್ನು ಹುಡುಕುತ್ತಿದ್ದಾರೆ, ನಿಮ್ಮ ವಚನಗಳು ಕಳ್ಳರನ್ನು ಹುಡುಕುತ್ತಿವೆ. ಆ ಕಳ್ಳರು ಶ್ರೀಮಂತರ ಸೊತ್ತನ್ನು ಕದಿಯುತ್ತಿದ್ದರೆ, ಈ ಕಳ್ಳರು ಬಡವರ ತುತ್ತನ್ನು ಕದಿಯುತ್ತಿದ್ದಾರೆ. ಇರಲಿ, ಮಹಾಮನೆಯ ಬಾಗಿಲಿಗೆ ನೀವು ಪ್ರಶ್ನೆಯಾಗಿ ಬಂದು ನಿಂತಿದ್ದೀರಿ. ಸ್ವಾಗತ, ನಿಮಗೆ ಸುಸ್ವಾಗತ. ವೇಷಧಾರಿಗಳೆಲ್ಲರೂ ಶರಣರೇ. ಬಸವಣ್ಣ, ಈ ತಲೆ ತಿರುಕ ವಕ್ರಬುದ್ಧಿಯನ್ನು ಮಹಾಮನೆ
ಮನೆಗೆ ಸೇರ್ಸ್ಕೊಳ್ಳೋದು ಬೇಡ. ಬೀದಿಯಲ್ಲಿರೋ ದೆವ್ವವನ್ನು ಮಹಾಮನೆಗೆ ಕರ್ಕೊಂಡು ಬಂದಂಗಾಗ್ತೈತಿ. ಇಲ್ಲಿಯವರೆಗೂ ಕಲ್ಯಾಣವನ್ನು ಕಾಡುತ್ತಿದ್ದ ಪ್ರಶ್ನೆ ಇವತ್ತು ಮಹಾಮನೆಯ ಬಾಗಿಲವರೆಗೂ ಬಂದು ನಿಂತಿದೆ. ಒಳಗೆ ಬರಲು ಅಂಜಿಕೆ ಏಕೆ? ನಿಜ, ಪ್ರಶ್ನೆ ದೆವ್ವದ ಹಾಗೆ ಉತ್ತರವನ್ನು ಕಂಡುಕೊಳ್ಳುವವರೆಗೂ ಕಾಡಿಯೇ ಕಾಡುತ್ತದೆ. ಹಾಗಂತ ಕಲ್ಯಾಣ ಎಲ್ಲಿಯವರೆಗೂ ತನ್ನನ್ನು ಕಾಡುತ್ತಿರುವ ಪ್ರಶ್ನೆಗಳಿಗೆ ಬೆನ್ನು ತೋರಿಸಿ ಓಡಲು ಸಾಧ್ಯ? ದೇಹದಲ್ಲಿ ಉಸಿ ತುಂಬಿದೆ, ಮನದಲ್ಲಿ ವಿಷಯ ತುಂಬಿದೆ. ಒಳಗಡೆ ಕಳ್ಳನನ್ನು ಇರಿಸಿಕೊಂಡರೆ ದೊರೆ ಕೊರಡೇಟು ಹಾಕಿಸುತ್ತಾನಂತೆ. ಕಲ್ಯಾಣದಲ್ಲಿ ಅಂತರಾತ್ಮದಲ್ಲಿ ಒಬ್ಬನು ಕಳ್ಳನಿಲ್ಲದಿರುವ ಒಂದಾದರೂ ಅಂತರಂಗ ಇಂದು ಉಳಿದಿದೆಯೇ? ಕನ್ನಮಾರಿಯನ್ನು ಶೂಲಕ್ಕೇರಿಸಿದರೆ ಕಳ್ಳತನ ಅಳಿಯುವುದೇ? ಹುತ್ತವನ್ನು ಬಡಿದರೆ ಹಾವು ಸಾಯುವುದೇ? ಇಲ್ಲಿ ಕಳ್ಳರು ಯಾರೆಂದು ಕಂಡುಕೊಳ್ಳಲು ಮಾರಯ್ಯ ಬಂದಿದ್ದಾರೆ. ಅವರ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ಅವರು ಇಲ್ಲಿಯೇ ಇರುತ್ತಾರೆ. ಕಲ್ಯಾಣದಲ್ಲಿ ಕಾಡ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅರಸು ಬಿಜ್ಜಳರಾಯನ ಕೆಲಸ. ಶರಣರು ನಾವೇಕೆಲ್ಲವನ್ನು ನಮ್ಮ ಮೇಲೆ ಹೇಳ್ಕೋಬೇಕು? ಕಲ್ಯಾಣ ಕೇವಲ ಅರಸರಿಗಾಗಿ ಸೃಷ್ಟಿಯಾಗಿದೆ. ಇಳೆ, ಹೊಳೆ, ಮಳೆ, ಬೆಳೆ ಇವೆಲ್ಲ ಯಾವ ಅರಸರಿಗಾಗಿ ಸೃಷ್ಟಿಯಾಗಿವೆ? ಕಲ್ಯಾಣ ಕೇವಲ ಬಿಚ್ಚಳರಾಯನ ಕಲ್ಯಾಣವಲ್ಲ, ಹರಳಯ್ಯ, ಧೂಳಯ್ಯ ಇವರ ಕಲ್ಯಾಣ, ಕಾಳವ್ವೆ, ರೇಚವ್ವೆ, ರೆಮ್ಮವ್ವೆಯವರ ಕಲ್ಯಾಣ. ಇದು ನಮ್ಮೆಲ್ಲರ ಕಲ್ಯಾಣ. ಇಲ್ಲಿ ಕಳ್ಳರು ಯಾರೆಂದು ಕಂಡುಕೊಳ್ಳಲು ಮಾರಯ್ಯ ಬಂದಿದ್ದಾರೆ. ಇವನಾರವ ಎನ್ನದಿರಿ, ಇವ ನಮ್ಮವ ಎಂದೆಣಿಸಿರಿ. ಇವರು ಮಾರಯ್ಯ ಶರಣರು. ಇದು ಶರಣರ ಮಹಾಮನೆ. ಶರಣರ ಬರವೆಮಗೆ ಪ್ರಾಣ ಜೀವ ಆಳವಯ್ಯ. ಇವನಾರವ ನಿಂದೆನಿಸದಿರಯ್ಯ. ಎಲ್ಲಡಗಿ ಕುಂತಾನ ಕನ್ನಮ್ಮರಿ, ಯಾರಡಗಿ ಸಿಟ್ಟರ ತನ್ನ? ಏನ್ ಕಾಲಸ್ಥಾನ ನಡೆದೈತಿದ್ರಾಗ? ನಾಳೆ ಬೆಳ್ಕರದೊಳಗ ಕನ್ನಮ್ಮರಿ ಪ್ರಾಣ ತೆಗಿಲಾಬೇಕು. ಆತನಗ ಆಶ್ರಯ ಕೊಟ್ಟವರು ಯಾರಂತ ತಿಳಿದು ಆ ದ್ರೋಹಿಯ ಕೈ ಕಾಲು ಕಟ್ಟಿ ಇಳಿಯೊಟ್ಟಿ ಹಾಕ್ಸಿ ಎಳಿಸಿ ಪ್ರಾಣ ತೆಗಿಬೇಕು. ನಮ್ಮ ದಳಪತಿಗಳು ಏನೇನು ಉಪಾಯ ನಡೆಸ್ಯಾರು? ಮಹಾರಾಜರು ಅಪ್ಪಣೆ ಮಾಡಿದಂಗ ದಳವಾಯಿಗಳು ಒಂದೊಂದು ಹೆಂಡದ ಮನೆಯನ್ನು ಬಿಡದೆ ಹುಡುಕಾಡಕತ್ತ, ಒಂದೊಂದು ಸಿಂಗಾರದವರ ಮನೆಯನ್ನು ಬಿಡದೆ ಹೊಳ ಹೊಕ್ಕಿ ಜಾಲಾಡಕತ್ತ. ಜೂಜಿನ ಕೂಟಗಳಿಗೆಲ್ಲ ಬಿಗಿ ಕಾವಲಿಟ್ಟಿ ಸಂಶಯ ಬಂದವರನ್ನ ಕಾರಾಗೃಹಕ್ಕೆ ತಂದು ಬಾಯಿ ಬಿಡಿಸಕತ್ತೆ. ಗುಡಿಗಳಲ್ಲಿ, ವಸತಿಗಳಲ್ಲಿ, ಧರ್ಮಶಾಲೆಗಳಲ್ಲಿ, ಛತ್ರಗಳಲ್ಲಿ ಹುದುಕಿಕೊಂಡವ್ರನ್ನೆಲ್ಲ ಹೊರಗೆಳೆದು ಗುರುತು ಪರಿಚಯ ಕೇಳಬೇಕು. ಹೇಳಕ್ ಬರ್ತಿದ್ರ ಅಂತವ್ರನ್ನ ತಂದು ಕತ್ಲಿ ಕೊನೆಗ ಹೋಗಿರಿ. ನೀವು ಒಬ್ಬೊಬ್ರು ಒಂದೊಂದು ದಿಕ್ಕಿನಾಗ ಓಡಾಡ್ತಾ ಸುತ್ತಾಗ್ತಿರಿ. ನಿಮ್ಮ ದಳಪತಿ ದಳವಾಯಿಗಳ ಮುಂದೆ ನಿಂತು ಸಮಕ್ಷಮ ಕೆಲಸ ಮಾಡಿಸ್ರಿ. ಕಲ್ಯಾಣದ ಒಂದೊಂದು ಕೇರಿನು ತಪ್ಪದಂಗ, ಒಂದೊಂದು ಮನೀನು ಬಿಡ್ದಂಗ, ಮನಿ ಮಂದಿ ಹೊರತಾಗಿ ಹೊರಗಿನವರು ಯಾರು ಬಂದಾರು, ಹೊಸೊಬ್ರು ಯಾರು ಬಂದಾರು, ಯಾಕೆ ಬಂದಾರು, ಯಾವಾಗ ಬಂದಾರು ಎಲ್ಲ ಕೇಳಿ ತಿಳ್ಕೋಬೇಕು. ಕೂದಲೇ ಎಷ್ಟು ಸಂಶಯ ಬಂದ್ರು ಅಂತವ್ರನ್ನ ತಂದು ಕೋಟೆ ಚಾವಡಿ ಕಾರಾಗೃಹಕ್ಕೆ ಹೋಗಿರಿ. ಬೀದಿಯಾಗ ಓಡಾಡ್ತಿರೋರ್ನ ಚಾವಡಿಗೆ ತಂದು ಬಾಯ್ ಬಿಡ್ಸ್ರಿ. ಮರದ ಕೆಳಗ ಗಟ್ಟಿ ಮ್ಯಾಗ ಸಿಕ್ಕೆಲ್ಲ ಮಲಗ್ದವ್ರಗ ಕೋಲೇಟ್ ಹಾಕಿ ಎಬ್ಬಿಸ್ರಿ. ಯಾವ್ದಾದ್ರೂ ಒಂದು ಸುಳಿವು ಸಿಕ್ತೈತಿ. ನಿಮಗೊಂದು ಮಾತು ಹೇಳ್ತೀನಿ ನಾನು. ನಾಳೆ ಬೆಳ್ಕರ್ಯದೊಳಗ
ಕನ್ನಮ್ಮಾರಿ ಪ್ರಾಣ ತೆಗೆದ ಹೋದ್ರ ಈ ರಾಜನ ಮೇಲೆ ನಂಬಿಕೆನೂ ಇರೋದಿಲ್ಲ, ಅಂಜಿಕೆನೂ ಉಳಿಯೋದಿಲ್ಲ. ಎಲ್ಲಾ ದಂಡ ನಾಯಕರು ಮಹಾರಾಜರ ಅಪ್ಪಣೆಯನ್ನ ಶಿರಸಾವಹಿಸಿ ಒಂದು ಗಳಿಗೆ ಕೂಡ ವಿಶ್ರಾಂತಿ ಇಲ್ಲದೆ ಕನ್ನಮ್ಮಾರಿಯನ್ನ ಹುಡುಕೋದ್ರಲ್ಲಿ ತೊಡಬಿಟ್ರು. ಆದ್ರೆ ಬಸವೇಶ್ವರರು ಮಾತ್ರ ನಾನು ಸ್ವತಃ ಮಹಾಮನಿ ತನಕ ಹೋಗಿ ರಾಜಾಜ್ಞೆ ತಿಳಿಸಿದ್ರು ಕೂಡ ರಾಜಾಜ್ಞೆಯನ್ನ ಪಾಲಿಸೋದಿಲ್ಲ ಅಂದ್ಬಿಟ್ಟು ತಿರುಗಿ ನಾನಾ ಸ್ಥಾನದಲ್ಲಿರೋ ಕಳ್ಳರು ಹಾಗೆ ಹೀಗೆ ಅಂತ ನಮ್ಮನ್ನೇ ದೂಷಿಸ್ಬಿಟ್ರು. ಕನ್ನಮ್ಮಾರಿ ನೋಡ್ಕೋದ್ಬಿಟ್ಟು ನೀವ್ಯಾಕೆ ಮಹಾಮನಿಗೆ ಹೋಗಿದ್ರಿ? ಬಸವೇಶ್ವರ ಉಸಾಬರಿಗೆ ಹೋಗ್ಬಾರ್ದು ಅಂತ ಇನ್ನ ನಾ ಏಶ್ವರಿ ಹೇಳಿಲ್ಲ ನಿಮ್ಗ? ಆತ ಮೊದ್ಲೇ ಮಹಾ ತಲೆ ತಿರ್ಕ ನನ್ನ ಹತ್ರ ಏನ್ ಹೇಳ್ತಿರ್ತಾನೋ ಗೊತ್ತೈತೇನು? ಬಿಚ್ಚಳರಾಯ, ನನ್ಗ ಈ ಮಂತ್ರಿ ಪದವಿ, ಆಸ್ಥಾನದ ಪಟ್ಟ ಎಲ್ಲ ಸಾಕಾಗೋಗೈತಿ, ಕೈ ಮುಗಿತೀನಿ, ನನ್ನ ಬಿಟ್ಬಿಡ್ರಿ ಅಂತ. ಅಲ್ಲ, ಈ ಮಂತ್ರಿ ಪದವಿ ಬೇಡ ಅನ್ನೋ ತಲೆ ತಿರ್ಕ ಮತ್ತೊಬ್ನಿರ್ತಾನೆ ನೀ ದೇಶದೊಳಗ. ನಾನು ಹೇಳ್ಬೇಕಾಗ್ತೈತಿ, ಮಾರಾಯ ನಿನ್ಗ ಆ ಪದವಿ ಹಾಕ್ಬೇಕು ಅದು ನನಗೆ ಗೊತ್ತೈತಿ. ನೀ ಎಲ್ಲ ಹೋಗಿ ನಿಲ್ತಿ ಅಲ್ಲಿ ದೀಪ ಬೆಳಗ್ತಾರು, ನೀ ಎಲ್ಲೋ ಕುಂದಿರ್ತಿ ಅಲ್ಲಿ ಕಾಯಿ ಹೊಡಿತಾರು, ನೀ ಕಾಡು ಹೊಕ್ಕು ಮರದ ಕೆಳಗೆ ನಡೆದ್ರ ಶರಣರ ಸಂತಿ ಅಲ್ಲೇ ನಡೀತೈತಿ. ಈ ರಾಜ್ಯಕ್ಕ ನೀ ಬೇಕಪ್ಪ, ನೀ ಇದಿ ಅಂತ ಭಂಡಾರದ ಲೆಕ್ಕ ಚೊಕ್ಕಾಗುಳ್ದೈತಿ. ಸೈನಿಕರಿಗ ಉಳ್ಗದವ್ರಿಗ ವಾರಕ್ಕ ಸರಿಯಾಗಿ ಕಾಸು ಕೈಗೋಗಿ ಮುಡ್ತೈತಿ. ಹೋಗ್ತೇನೆ ಅಂತ ಮಾತ್ರ ಅನ್ಬೇಡ. ಇಂಥದ್ರಾಗ ನೀವು ತಿರುಗಿ ಬಸವಣ್ಣನ ತೆಗಿಲಿಕ್ಕೆ ಹೋಗ್ಬೇಡ್ರಿ. ಎಲ್ಲಾರ ದಾರಿ ಹೊಂದಿದ್ರ ಆತನ ದಾರಿ ಯಾರನ ಇರ್ತೈತಿ. ಮಹಾರಾಜ್ರೆ, ಮಂಚಣ್ಣ ನಾಯಕರು ಒಂದು ಸುಳಿ ತಂದಾರಂತ. ಏನ್ ವರ್ತಮಾನ ಐತ ತಿಳಿಸ್ರಿ. ಮಹಾರಾಜರ, ಇವತ್ತು ಆ ಹಾಳು ದ್ಯಾಮನ್ ಗುಡಿ ಬಲ್ಲಿ ಯಾರೋ ಬಡ ಜಂಗಮರು ಸಿಕ್ಕರು. ಅವ್ರು ಹೇಳಿದ್ರು ಯಾರು ಹೊರಪೇಟೆ ಅಕ್ಷಿ ಹತ್ರ ವೀರಭದ್ರ ಕುಣಿದ್ದವ್ರನ್ನ ನೋಡಿದ್ರಂತ. ಅವ್ರನ್ನ ಮಾತನಾಡಿಸಿ ಅವ್ರ ಕುಲಕಸಬ್ ಏನು ಅಂತ ಕೇಳಿದಾಗ ಅವರು ನಾವು ಕಳ್ಳರು ಕನ್ನ ಹಾಕದ ನಮ್ ಕೆಲಸ ಅಂದ್ರಂತ್ರಿ. ಅವ್ರ ನಾಯಕ ಒಬ್ಬ ಕನ್ನಮ್ಮಾರಿ ಅಂತ ಅನ್ನೋದ್ನಂತ. ಆಮ್ಯಾಗ ಅವ್ರಿಗೆ ಈ ಜಂಗಮರು ಕಳ್ಳತನ ಲೋಕಕ್ಕ ಸಲ್ಲದ ಕೆಲಸ, ಇನ್ನಾದ್ರೂ ಅದನ್ನ ಬಿಟ್ಬಿಡ್ರಿ ಅಂತ ಹೇಳಿ ಕಳಬೇಡ ಕೊಲಬೇಡ ಅಂತ ವಚನ ಬೋಸಿದ್ರಂತ. ಆಮ್ಯಾಗ ಅವರು ಬಹಳ ಮನೆ ಪರ್ವತನೆ ಮಾಡ್ಕೊಂಡಂಗ ಆದಾತು ಹಂಗಾರ ನಾವು ಸೌರಾಷ್ಟ್ರ ದೇಶಕ್ಕೆ ಹೋಗಿ ಅಲ್ಲೇ ಏನಾರ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ ಅಂತ ಹೇಳಿದ್ರಂತ. ಆಮ್ಯಾಗ ಏನಾಯ್ತು ಏನು ಒಮ್ಮಿಂದೊಮ್ಮಿಗೆ ಆ ಶರಣರ ಮೇಲೆ ಮುಗಿಬಿದ್ದು ಅವ್ರ ಕೊಳ್ಳಾಗಿನ ಲಿಂಗ ಮೈಮ್ಯಾಗಿನ ಗೋಪಿನ ಎಲ್ಲ ಕಿತ್ಕೊಂಡ್ಬಿಟ್ರಂತ. ವಿಭೂತಿ ಉಂಡಿನೂ ಬಿಡ್ಲಿಲ್ಲ ಅಂತ. ಆ ಹಾಳು ದ್ಯಾಮನ್ ಗುಡಿ ಒಳಗ ಕಟ್ಟಿ ಹೋಗ್ಬಿಟ್ಟಾರಂತೆ. ಹೌದೌದು, ಸೌರಾಷ್ಟ್ರ ದೇಶಕ್ಕೆ ಓಡಿ ಹೋಗ್ತೀನಿ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಎಲ್ಲೋ ಜಂಗಮ ವೇಷದಲ್ಲಿ ಹರಗಿಕೊಳ್ಳೋ ಹಂಚಿಕೆ ಉಳ್ಳ ಅಂತ ಕಾಣ್ತೈತಿ. ಜಂಗಮ ವೇಷಧಾರರೆಲ್ಲರೂ ಹಿಡಿಯೋದು ಒಂದ ದಾರಿ, ಯಾವ್ದಂದ್ರ ಬಸವಣ್ಣನ ಮಹಾಮನಿ ದಾರಿ. ಬಸವಣ್ಣನ ಮಹಾಮನಿ ಸೇರ್ಯಾರಂದ್ರ ಪಾರಾದ್ರು. ಅವ್ರನ್ನ ಹುಡ್ಕೋದಂದ್ರ ಸಮರದಾಗ ಉಪ್ಪಿನ ಗೊಂಬೆ ಹುಡುಕ್ದಂಗ ಆಗ್ತೈತಿ. ಬರ್ರಿ, ನೀವು ಈಗಿಂದೀಗ ಮಹಾಮನೆಗೆ 4 ಕಡೆಯಿಂದ ಸರ್ಪಗಾವಲು ಹಾಕ್ಬೇಕು. ಸರ್ಪಗಾವಲು ಎಷ್ಟು ಬಿಗಿ ಇರ್ಬೇಕು ಅಂತಂದ್ರ ಒಂದೇ ಒಂದು ನರ್ಪಿಲ್ಲೇನು ಸೈನಿಕರ ಸರ್ಪಗಾವಲಿಂದ ಪಾರಾಗಿ ನುಸ್ಲಿ ಹೋಗ್ಲಿಕ್ಕಿಲ್ಲ. ನೀವು ಈಗಿಂದೀಗ ಮಹಾಮನೆಗೆ ಹೋಗಿ ಬಸವೇಶ್ವರಗ ಕನ್ನಮ್ಮಾರಿ ವರ್ತಮಾನ ತಿಳಿಸ್ರಿ. ಮಹಾಮನೆಗೆ ಬಂದವ್ರನ್ನೆಲ್ಲ ನೀವ ವಶಕ್ಕೆ ತಗೊಳ್ರಿ. ಇದು ರಾಜಾಜ್ಞೆ ಅಂತ ಬಸವೇಶ್ವರಗ ತಿಳಿಸ್ರಿ. ನಾಳೆ ಬೆಳಕು ಹರಿಯೋದ್ರೊಳಗ ಕಲ್ಯಾಣವನ್ನ ಕಾಡ್ತಿರೋ ಕನ್ನಮ್ಮಾರಿ ಹಾಗೂ ಕಳ್ಳರನ್ನ ಸಾರಾಗಿ ಶುರು ತಿಳಿಸ್ತೇವೆ. ಅಲ್ಲಿ ತನ ನಿದ್ದೆ ಮಾಡೋ ಹಂಗಿಲ್ಲ, ನೀರು ಕುಡಿಯೋ ಹಂಗಿಲ್ಲ. ಏನೇ ಸೂಕ್ಷ್ಮ ಸುಳಿವಿದ್ರು ಮೊದ್ಲು ನನ್ಗೆ ಹೇಳತಕ್ಕದ್ದು. ಇವತ್ತು ರಾತ್ರಿ ಇಡೀ ಅರಮನೆ ಬಾಗಿಲು ತೆರೆದ ಇರ್ತೈತಿ. ಕನ್ನಮ್ಮಾರಿ ಕತ್ತಿ ಮುಗಿಸೋವರೆಗೂ ನಿದ್ದೆ ನನ್ನ ಹತ್ರನೂ ಸುಳಿಯೋದಿಲ್ಲ. ಜ್ವಾಕಿ ಜ್ವಾಕಿ, ಬಸವಣ್ಣ ಶರಣ ಶರಣ. ಮಾಚನ, ಇದೇನ್ ಕೊಳ್ಳಿ ಆಟ ನಡ್ಸಕಂತಿದಿ? ಕೊಳ್ಳೆ ಆಟ ಊರ್ ತುಂಬಾ ಆರಾಮ ಆಗ್ಬಿಟ್ಟೈತಣ್ಣ. ಒಂದ್ ಕಡೆ ಆ ಬಿಜ್ಜಳರಾಯನ ಸೈನಿಕರು ಕಳ್ಳರನ್ನೆಲ್ಲ ಹಿಡಿತೀವಂತ ಊರಾಗೆಲ್ಲ ಕೊಳ್ಳಿದವುಗಳಂಗ್ ಕುಣಿಲಿಕ್ಕತ್ತಾರ. ಮತ್ತೊಂದು ಕಡೆ ಚಿನ್ನದ ಕಡಗ ಕಂಕಣಕ್ಕೆ ಬಾಯಿ ತಕೊಂಡ್ ಕುಂತವ್ರು ಕಣ್ಮನೆ ಕಿಂಡೆಗಳ ಹೋಗಿ ಕಳ್ಳ ಕಂಡಂತ ಚಾವಡಿ ಬಳಿ ಬಂದು ಬೊಬ್ಬೆ ಹಾಕ್ಲಿಕ್ಕತ್ತಾರ. ಆ ಕಸಪ್ಪಯ್ಯ ದಂಡನಾಯಕ ಬೇರೆ ಊರಾನ್ ಕಳ್ಳರೆಲ್ಲ ಉಣ್ಣಾಕ ನಮ್ಮಲ್ಲೇ ಇರ್ತಾರನ್ನೋ ಹಂಗ್ ಮಾತಾಡೋದ.
ನನಗೆ ಯಾಕೋ ಸರಿ ಕಾಣುವಲ್ದು. ಅದಕ್ಕ ರಾತ್ರಿ ಕಾವಲಿಗೆ ಏರ್ಪಾಡು ಮಾಡ್ಲಿಕ್ಕತ್ತೀನಿ. ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದರೆ ನಿಲ್ಲಬಹುದೇ? ಇವತ್ತು ಕಲ್ಯಾಣದ ಒಡಲ್ ತುಂಬಾ ಬೆಂಕಿ ತುಂಬಿಕೊಂಡೈತಿ. ಒಂದ್ ಕಡೆ ಹಸಿವಿನ ಹೊಟ್ಟೆಯ ಬೆಂಕಿ, ಮತ್ತೊಂದು ಕಡೆ ಸ್ವಾಹ ಮಾಡಿದಷ್ಟು ಹೆಚ್ಚುತ್ತಿರೋ ಲೋಭದ ಬೆಂಕಿ, ಸುತ್ತಲಿಂದ ದಹಿಸುತ್ತಿರೋ ಈ ದಳ್ಳುರಿಯ ಬೆಂಕಿಯಿಂದ ನೀನು ಪಂಜಿನ ಕಾಪಿಟ್ಟು ಮಹಾಮನಿ ಕಾಪಾಡಕೊಂಡಿದ್ದಿ. ಇದೆಲ್ಲ ಬಿಟ್ಟು ಮಾಡ ಕೆಲ್ಸದ ಕಡಿಕ ಲಕ್ಷ್ಯ ಕೊಟ್ಟು ರಾತ್ರಿ ಹೊತ್ತಾಗೈತಿ. ನಿಮ್ಮ ಅತ್ತಿಗೆ ಕರ್ಕೊಂಡು ಭೋಜನ ಶಾಲೆಗೆ ಹೋಗು. ಶರಣರನ್ನೆಲ್ಲ ಕುಂಡ್ರಿಸಿ ಊಟ ಬಡಿಸಿ. ನಾ ದನಗಳಿಗೆ ನೀರ್ ಸೇದಿದ್ದು ಬರೀ ತಡ ಅತ್ತಿಗೆ, ಭೋಜನ ಶಾಲೆಗೆ ಹೋಗೋಣ ಬಾ. ರಾತ್ರಿ ದಾಸವಾಳ ಹೊತ್ತಾಗಿದೆ. ಒಂದು ಗಳಿಗೆ ತಡಿ ಮಾಚಣ್ಣ, ಮುಗೀತು. ನೀರಿಗೆ ನೈದಿಲೆಯ ಶೃಂಗಾರ. ಅತ್ತಿಗೆ ಮುಗೀತೋ ಇಲ್ಲೋ? ಇಲ್ಲಿ ನೀ ಕನ್ನಡಿ ಮುಂದ, ಅಲ್ಲಿ ಭೋಜನ ಶಾಲೆಯ ಶರಣರು ಕಾಲಿ ತಟ್ಟಿಗಲ ಮುಂದ. ಕನ್ನಡಿ ಮುಂದ ನಿಲ್ಲೋದು ಮುಗ್ದೈತಿ ಮಾಚಣ್ಣ. ಆದ್ರ ನಾ ಹೇಳೋದು ಅದಲ್ಲ. ವಚನ ಮುಗಿ ಬಂದಾಗೈತಿ. ನೀರಿಗೆ ನೈದಿಲೆಯ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ. ಇದು ನಿನ್ನ ಅಣ್ಣ ಅರ್ಥ ಮಾಡಿದ್ದ ವಚನ ಆಗೈತಿ. ಅನ್ನನ ಪೂರ್ತಿ ಮಾಡ್ಬೇಕು ಅಂತ ಹೇಳ್ಯಾರ. ಅದಕ್ಕ ಹಿಂದೆ ಕಡೆ ದಿನ ಐತಿ. ಅತ್ತಿಗೆ, ಮೊದಲು ದಾಸವಾಳ ಇಡೋಣ ನಡಿ. ಆಮ್ಯಾಗ ವಚನ ಹೇಳ್ಕೊಂಡು ಬೆಳಗ್ಗೆ ತನಕ ಕುಂದ್ಬಿಡ್ರಿ. ಈಗ ಬಂದೇ ಬಿಟ್ಟೆ ನೋಡು, ತಡ ಯಾರು ಮಾಡ್ತಾರೋ? ಅಬ್ಬಬ್ಬಬ್ಬಬ್ಬಬ್ಬ. ಈ ದಿನ ಮಾತ್ರ ನೀವು ಮಹಾಮಂತ್ರಿಯ ಮಹಾ ಶ್ರೀಮಂತ ಮಾಡಿದ್ಯಾಗಿ ದರ್ಶನ ನೀಡಿದಿ. ಯಾಕ ಕಲ್ಯಾಣದಾಗಿನ ಒಡವೆಗಳೆಲ್ಲ ನಿನ್ನ ಮೈ ಮೇಲೆ ಕುಂತ ಕಾಣ್ತವು. ಏ ಸಾಕು ನಿಲ್ಸೋ ಮಾಚಣ್ಣ. ನಿನ್ ಕಣ್ಣು ಹತ್ತಿ ಎಲ್ಲ ಎಲ್ಲಿಯಾರ ಕಳ್ಳರ ಪಾಲಾದವು. ಬಾರ ನಾ ಹೊತ್ತೀನಿ. ನಿನಗೆ ಯಾಕ ಈ ಪರಿ ಸಂಕಟ? ಸಂಕಟ ನನಗಲ್ಲವ್ವ, ದಾಸೋಹ ಬಡ್ಸಕ್ಕ ಈ ಪರಿ ಸಿಂಗಾರ ಮಾಡ್ಕೊಂಡು ಬಿಟ್ಟಿಯಲ್ಲ. ಯಾಕ ಊಟಕ್ಕೊಂದು ಬಡವರಿಗೆ ಹೊಟ್ಟೆ ಹೊರ್ಸೋ ಹಂಚಾಕಿದ್ದೇನು? ಮತ್ತ ನೀ ಏನೋ ರಾತ್ರಿ ಎಲ್ಲ ಕೊಳ್ಳಿ ಹುರ್ಸೋ ಹಂಚಿಕೆ ಮಾಡಿ ಅಂತ. ನೋಡೋಣ ಯಾರ್ಯಾರ ಹಂಚಿಕೆ ಏನೇನ್ ಕೆಲ್ಸ ಮಾಡ್ತಾವು ಅಂತ. ಈಗಂತೂ ದಾಸೋಹ ಪಡಿಸೋಣಂತೆ ನಡಿ. ಭೋಜನ ಶಾಲ್ಯಾಗ ಕಂಡಿ ಇಲ್ಲೋ ಪತಿಯ ಮೈ ಮ್ಯಾಗ ವೈರಾಗ್ಯದ ವಿಭೂತಿ, ಸುತಿಯ ಮೈ ಮ್ಯಾಗ ಬುಟ್ಟಿ ಬುಟ್ಟಿ ಬಂಗಾರ. ಲೋಕದ ಕಣ್ಣಿಗೆ ಮಂಕ್ ಬುದ್ಧಿ ಎರ್ಚಾಕ ನಿತ್ಯ ಈ ದಾಸೋಹದ ಬಯಲಾಟ. ಹೌದು ಹೌದು, ಬಸವೇಶ್ವರನ ಸತಿ ತೊಟ್ಟಿದ ಬಂಗಾರ ನೋಡಿದಾಗ ನೀ ಹೇಳಿದ ಮಾತ ನೆನಪು ಬಂತು. ನಾವು ಕಳ್ರದೀವಿ, ಇವ್ರು ಬಲುಗಳ್ರದಾರ. ನಡು ರಾತ್ರಿ ಸಮಯಾಗ ಈ ಗಾಡಿ ಏರಿ ಬಾಳ್ಗೆ ಮ್ಯಾಗ ಹೋಗೋಣ. ಅಲ್ಲಿ ಸಿಗೋ ಮೊದಲನೇ ಒಳಕಿಂಡಿ ಇಳಿದು ಅಡ್ಗಿ ಮನೆ ಸೇರೋಣ. ಆದ್ರ ಮನಿ ಒಳಗಿನ ಜನರೆಲ್ಲ ಭೋಜನ ಶಾಲೆಗಿದ್ದಾಗ ನಮ್ಮ ಮನಿ ಒಳಗೆಲ್ಲ ಅಣಿಗ್ಯಾಗ ನೋಡಿ ಬಂದೆ. ಅಲ್ಲಿ ಬಂಗಾರ ಬೆಳ್ಳಿ ಇಡೋಂಥ ಜಾಗ ಯಾವುದು ಕಾಣ್ಲಿಲ್ಲ. ಮನೆಯ ಸಂದೂಕ ಕಬ್ಬಣದ ಪೆಟ್ಟಿಗೆ ಯಾವುದೂ ಇಲ್ಲ. ಮನಿ ಒಳಗೆ ಇಳಿದ್ಮ್ಯಾಗ ಹ್ಯಾಂಗ ಪತ್ತೆ ಹಚ್ಚೋಣ? ಅದ್ರಾಗ ಆ ಹುಡುಗ ಬೇರೆ ಎಲ್ಲೋ ಈ ಶರಣರ ಮುಂದ ಕಲ್ಗಡಿಯಾಗಿಟ್ಟಾರ ಅಂತಾನು ಹೇಳ್ಕೊಂಡು ಬರ್ತಾ ಇದ್ದ. ಯಾರು ಎಷ್ಟು ಕಾವಲು ಮಾಡಿದ್ರು ಸರಿ, ನಡು ರಾತ್ರಿ ಸಮಯಾಗ ಮಾತ್ರ ಅಡ್ಗಿ ಮನ್ಯಾಗ ಬೆಕ್ಕ ನೆಲ್ಗೆ ಆರ್ತಾವು. ಮಾರನ ವೈರಿ ಮಾರೇಶ್ವರ, ಮಾರನ ವೈರಿ ಮಾರೇಶ್ವರ. ಹೋಗೋಣ, ಬೇಗ ನೋಡು. ನೀನು ಹೊರಗೆ ನಿಂತು ಪ್ರತಿಯೊಂದು ಕಾದಿರು. ಏಯ್! ಮಿಸ್ಕಾಡ್ಬೇಡ. ಮಿಸ್ಕಾಡಿದ್ರೆ ಜಳಪಿಸ್ಬಿಡ್ತೀನಿ. ನೀನೇ ಹೌದಲ್ಲೋ ಎಲ್ಲಾರ ಮನೆಗೂ ಕನ್ನ ಹಾಕ್ತಿರೋ ಕನ್ನಂಬಾರಿ. ಅತ್ತಿಗೆ, ಕಳ್ಳನ್ನೆಲ್ಲ ಹಿಡ್ದಾಕಿವಿ. ಎಲ್ಲಾರು ಒಟ್ಟಿಗೆ ಸಿಕ್ಬಿದ್ರೇನು ಮಾಚಣ್ಣ? ಏನಿಲ್ಲ ಅಕ್ಕ, ನೀ ಹೇಳ್ಕೊಟ್ಟ ಒಂದೇ ಒಂದು ಮಂತ್ರ ಸಾಕಾತ್. ಮಾರನ ವೈರಿ ಮಾರೇಶ್ವರ ಅಂತ 3 ಸತಿ ಅಂದವನೇ ಹೊರಗ್ ನೋಡ್ದೆ. ಕಳ್ರೆಲ್ಲ ಕುರಿನ್ ಬಂದಾಗ ಬಂದ್ರು. ಅಲ್ಲಿ ನಮ್ ಗಡ್ಸುಳೊಡ್ಗರು ಸಜ್ಜಾ ಕಾಯ್ತಿದ್ರು. ಒಬ್ಬೊಬ್ಬ ಕಳ್ರನ್ನು ಚಂಡವಾಗಿ ಸೆಡ್ನೀರ್ ಕಟ್ಬಿಟ್ರು.
ಅಲ್ಲಿ ಮಠ ಮಾಚಣ್ಣ ರಾತ್ರಿ ದಾಸೋಹದ ನಂತರ ಏನ್ ನಡೀತು ಅನ್ನೋದನ್ನ ಎಲ್ಲಾರ ಮುಂದೆ ಹೇಳಪ್ಪ. ಆಗ್ಲಿ. ಕಣ್ಣಮ್ಮಾರಿ ಮತ್ತೀರ್ತಿನೊಟ್ಟಿಗಿದ್ದ ಕಳ್ಳರು ಜಂಗಮನ ವೇಷದೊಳಗ ಮಹಾಮನೆಗೆ ನುಸುಳಿ ಅಡಗಿಕೊಳ್ಳೋ ಹಂಚಿಕೆ ಹಾಕ್ಯಾರಂತ ಗುಪ್ತ ಸಂದೇಶ ಒಂದು ಹೊರಮನೆಯಿಂದ ಗಂಗಕ್ಕಂಗ ರಾತ್ರಿ ದಾಸೋಕ್ಕಿಂತ ಮೊದಲ ತಿಳಿದಿತ್ತಂತ. ಆಗ ಸಂಜೆ ಶರಣರ ಗೋಷ್ಠಿಯಲ್ಲಿ ಬೆಂಕಿಗಳು ಹಂಗ ಮಾತನಾಡಿದ ಈ ಜಂಗಮ ನೆನಪಾತಂತ. ಹನುಮಾನನು ಬಂತಂತ. ಗಂಗಕ್ಕ ಮೈ ತುಂಬ ಒಡವೆ ಹಾಕೊಂಡು ದಾಸೋಹ ಬಡಿಸ್ಲಿಕ್ಕೆ ಹೋದಾಗ ಆಕೆ ಹಂಚಿಕೆ ನಮಗೆ ಯಾರಿಗೂ ತಿಳಿಲಿಲ್ಲ. ಕಳ್ಳರನ್ನೆಲ್ಲ ಬಂಗಾರ ಕಡೆ ಸೆಳಿಲಿಕ್ಕಂತ ಅಕ್ಕ ಮಾಡಿದ ಹಂಚಿಕೆ ಆಗಿತ್ತು. ಈ ಮೀನಿಡೋ ಗಾಳಕ್ಕ ಹುಳು ಇಟ್ಟಂಗ ಚೆನ್ನ ಬಸವಣ್ಣ ಬಿಲ್ಲುವನ ಆಡ್ತಾ ಆಡ್ತಾ ಅಡಿಗೆ ಮನೆ ನೆಲವಿನಾಗ ಒಡವಿಗಲ್ಲಿಟ್ಟ ಅಂತ ಹೇಳ್ಕೊಂತ ನಡೆದಂತ. ಇದು ಕೂಡ ನಮ್ ಗಂಗಕ್ಕಂದ ಹಂಚಿಕೆ ಆಗಿತ್ತು. ನಡುರಾತ್ರಿ ಕಳ್ರಲ್ಲ ನಮ್ ಗಂಗಕ್ಕನವ್ರು ಹರಡಿಟ್ಟಿದೆ ಒಳ್ಳೆಯೊಳಗ ತಮ್ಮಷ್ಟೆಗೆ ತಾವು ಬಂದ್ಬಿದ್ರು. ಆಹಾ 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 100 ದಳಪತಿ ದಳವಾಯಿಗಳಿಂದ ಹಿಡಿಲಿಕ್ಕಾಗದಿರೋ ಕಳ್ಳರನ್ನ ನಮ್ಮ ಗಂಗಕ್ಕ ಯಾಂಗ ಅನಾಯಾಸವಾಗಿ ಹಿಡಿದು ಬಿಟ್ಲಲ್ಲ. ತಲೆ ಕೂದಲಿನಿಂದ ಹೇಳಿ ಹೆಕ್ಕಿ ತೆಗೆದು ಅಂಗೈಮೆ ಆಗಿತ್ತಂಗೆ ಗಿಜಿ ಬಿಜಿ ಜನಸಂದಣಿಯಿಂದ ಕಣ್ಣಮ್ಮಾರಿನ ಹೆಕ್ಕಿ ಮಹಾಮನೆ ಹಿರಿಯರಿಗೆ ಒಪ್ಪಿಸಾಳು. ಅಲ್ಲದ ಗಂಗಕ್ಕ ಮಹಾಮನೆಗ ಕಳ್ಳರಿಗೆ ತುಡುಗರಿಗೆ ಏನು ಜಾಗ ಕೊಡ್ತೀವಿ ಅನ್ನೋ ಕಳಂಕ ತಡ್ತಿತ್ತು, ಅದನ್ನ ತೊಳೆದಾಕಿದ್ಲು. ಅಷ್ಟೇ ಅಲ್ಲ, ನಾಳೆ ಬೆಳಕು ಹರಿಯೋದ್ರೊಳಗ ಕಣ್ಣಮ್ಮಾರಿನ ಹಿಡಿದು ಶೂಲಕ್ಕಾಗ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ ಹೊರತು ಬಿಜ್ಜಳರಾಯನ ಮಾನವನ್ನು ಕೂಡ ನಮ್ ಗಂಗಕ್ಕ ಉಳಿಸಿದ್ಲು. ಹೌದು ಹೌದು. ಈಗ ಅರಸು ಡಂಗೂರ ಸಾರಿಸಿದ ಪ್ರಕಾರ ಸಿಗ್ಬೇಕಾಗಿರೋ ಕಂಕಣ ಕಡಗ ಭೂಷಣ ಎಲ್ಲ ನಮ್ ಗಂಗಕ್ಕಂಗ ಸಿಗ್ಬೇಕು. ಹೌದೌದು. ಬಸವೇಶ್ವರರು ಆಗಮಿಸುತ್ತಿದ್ದಾರೆ. ಬಸವಣ್ಣ, ಯಜಮಾನಿ ಗಂಗಾಂಬಿಕೆ ಕಣ್ಣಮಾರಿ ಮತ್ತು ಕಳ್ಳರು ಬಂಗಾರ ತುಡುಗು ಮಾಡುತ್ತಿದ್ದಾಗಲೇ ಹಿಡಿದು ಕಟ್ಟಿ ಹಾಕಿ ಮಹಾಮನೆ ಹಿರಿಯರಿಗೆ ಒಪ್ಪಿಸಾಳು. ದಂಡನಾಯಕರಾದ ನೀವು ಕಳ್ಳರನ್ನು ನಿಮ್ಮ ವಶಕ್ಕೆ ತಗೊಂಡು ಅರಸರಿಗೆ ಒಪ್ಪಿಸಿ ಅರಸರಿಂದ ಬರಬೇಕಾದ ಬಹುಮಾನ ಗೌರವಗಳನ್ನು ನಮ್ಮ ಗಂಗಕ್ಕೆ ಕೊಡಿಸ್ಬೇಕು ಅಂತ ಇಲ್ಲಿ ಸೇರಿರೋ ಸಮಸ್ತರ ಮತ ಐತಿ. ಹೌದು ಹೌದು. ನಮ್ ಗಂಗಕ್ಕ ಸಾಧಿಸಿದ ಸಾಧನೆನ ಎಷ್ಟು ಹೊಗಳಿದ್ರು ಕಡಿಮೆ ಆಗ್ತೈತಿ. ಹೌದೌದವ. ಮಹಾಮನೆಗೆ ಬಂದಂತ ನಮ್ಮ ಒಡೆಯರ ಕೈಕಾಲುಗಳನ್ನು ಕಟ್ಟಿ ದನಗಳ ಹಾಗೆ ನಿಲ್ಲಿಸಿದೆ. ಏಕೆಂದರೆ ಅವರು ಕಳ್ಳರು ಬಂಗಾರ ತುಡುಗು ಮಾಡುತ್ತಿದ್ದರು. ಆದರೆ ಬಂಗಾರವನ್ನು ಬಳಿ ಇಟ್ಟುಕೊಂಡಿರುವ ಬಲುಗಳ್ಳರನ್ನು ಏಕೆ ಈ ಸಾಲಿನಲ್ಲಿ ನಿಲ್ಲಿಸಿಲ್ಲ? ಮಹಾಮನೆಯ ನಿಯಮ ಏನೈತಿ? ಅನ್ನದೊಂದಗಳ ಅನ್ನದೊಂದಗಳ ಸೀರೆಯೊಂದೆಳೆಯ ಸೀರೆಯೊಂದೆಳೆಯ ನಾಳೆಗೆಂದೆನ್ನೆ ನಾಳೆಗೆಂದೆನ್ನೆ ನನ್ನದೆಂದೆನ್ನೆ ನನ್ನದೆಂದೆನ್ನೆ. ಎಲ್ಲಿ ಹೋದವು ನಮ್ಮ ನಿಯಮಗಳು? ಕಳ್ಳರನ್ನು ಬಲುಗಳ್ಳರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿ ವಿಚಾರಿಸಬೇಕೆಂದು ಶರಣರಲ್ಲಿ ಮಹಾಮನೆ ಹಿರಿಕರಲ್ಲಿ ನನ್ನ ಅರಿಕೆ ಐತಿ. ಶರಣರ ಮುಂದ ಹಿರಿಯರ ಮುಂದ ನನಗೂ ಒಂದರಿಕೆ ಐತಿ. ಕಲ್ಲಗಡಿ ಮ್ಯಾಲ ಇಟ್ಟ ಒಡವಿಗಳು ನನ್ನ ತವರಿನಿಂದ ನನಗೆ ಬಂದ ಸ್ತ್ರೀಧನ. ನನ್ನ ಪತಿ ಅವುಗಳನ್ನು ಒಂದು ಸಲಾನು ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ. ಆದ್ರ ತವರು ಮನಿ ಒಡವಿಗಳನ್ನ ನಾ ಕಾಯ್ದಿಟ್ಟುಕೊಂಡಿರೋದು ನನಗಿರಲಿ ಅಂತಲ್ಲ, ಮುಂದ ನನ್ನ ಸಂತತಿಗಿರಲಿ ಅಂತಾನೂ ಅಲ್ಲ. ತವರು ಒಡವಿಗಳನ್ನ ನಾ ಕಾಯ್ದಿಟ್ಟುಕೊಂಡಿರೋದು ಶರಣರಿಗೆ ಎಂದಾದರೂ ಒಂದು ದಿನ ಆಪತ್ತು ಬಂದಿತ್ತು, ಆಗ ಎಲ್ಲೋ ಒಂದು ಕಡೆ ನೆಲೆ ಕಟ್ಟಬೇಕಾಗಿ ಬಂದ್ರೆ ಬೇಕಾದೀತು ಅನ್ನುವ ಆಲೋಚನೆಯಿಂದ ಮಾತ್ರ. ಯಜಮಾನಿ ಗಂಗಾಂಬಿಕೆ ಮಹಾಮನೆಯ ನೇಮ ಮುರಿದಾಳ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರ ಒಡವಿಗಳು ತವರು ಮನೆಯಿಂದ ಬಂದದ್ದ ಹೊರತಾಗಿ ಅವಳೇನು ನಾಳೆಗಂತ ತನಗಂತ ದಿನ ದಿನ ಕೂಡಿಸಿದ್ದಲ್ಲ. ಹೌದು ಹೌದು. ಗಂಗಕ್ಕ ಹೇಳೋ ಮುಂದಾಲೋಚನೆಗೂ ಏನೂ ತಪ್ಪಿಲ್ಲ. ಶರಣರ ನಡಿ ನುಡಿ ಕಂಡ್ರಾದವರು ನಮ್ಮ ವಿರುದ್ಧ ಕತ್ತಿ ಮಸಿದನ ಅದಾರ. ಆಗುತ್ತಾ ನಾವು ಕತ್ತಿ ಕೊಳ್ಳಿಗಳನ್ನು ಮಸಿಯಬೇಕೇನು? ಹಾಗೆ ಬೇಕು ಅಂತ ಹಿಂದೆ ಬಂಗಾರಗಳನ್ನು ಗಂಟು ಕಟ್ಟಿಟ್ಟುಕೊಳ್ಳೋದು.
ಆ ಗಂಟುಗಳನ್ನು ಕಾಪಾಡಲು ಕತ್ತಿಗಳನ್ನು ಜಳಪಿಸುವುದು. ಈ ದಾರಿಯಲ್ಲಿ ನಡೆದರೆ ಶರಣ ಕೂಡ ಒಬ್ಬ ದೊಣ್ಣೆ ನಾಯಕನಾಗುತ್ತಾನೆ ಅಷ್ಟೇ. ಯಾವ ಆತನ ಹತ್ತಿರ ಆತನ ಅಂದಿನ ಕಾಯಕಕ್ಕಿಂತ ಒಂದು ಕಾಸು ಹೆಚ್ಚಿಗೆ ಇರುತ್ತದೋ ಆತನಿಂದಲೇ ಕಳ್ಳತನ ಪ್ರಾರಂಭವಾಗುತ್ತದೆ. ಏಕೆಂದರೆ ಅದು ಮತ್ತೊಬ್ಬನ ದುಡಿಮೆಯ ಫಲವಾಗಿರುತ್ತದೆ, ಪರಧನವಾಗಿರುತ್ತದೆ. ಪರಧನವನೊಲ್ಲೆನೆನ್ನುವವನೇ ನಿಜ ಶರಣ. ತನ್ನಲ್ಲಿರುವ ಧನದಲ್ಲಿ ಸರ್ವರ ಪಾಲಿದೆ ಎಂದು ತಿಳಿದವನೇ ದಾಸೋಹಿ. ದಾಸೋಹಿ ಇಂದು ತನ್ನಲ್ಲಿರುವುದನ್ನ ಲೋಕದ ಅಗತ್ಯಕ್ಕೆ ನೀಗಿಸಲು ಸಿದ್ಧನಾಗಿರುತ್ತಾನೆ. ದಾಸೋಹಿ ಸಂಗ್ರಹ ಬುದ್ಧಿಯನ್ನು ತ್ಯಜಿಸಿರುತ್ತಾನೆ. ನಾಳೆಗೆ ಅನ್ನುತ್ತಾ ನಾವು ಬಲುಗಳ್ಳರಾಗುತ್ತೇವೆ. ತವರಿನ ಬಂಗಾರ ನನ್ನ ಬಂಗಾರ ಅನ್ನುತ್ತಾ ಕಳ್ಳರ ಹುಟ್ಟಿಗೆ ನಾವೇ ಕಾರಣವಾಗುತ್ತೇವೆ. ಮಾಚಣ್ಣ, ಯಾರನ್ನು ನಾವು ಕಳ್ಳರೆಂದು ಕರೆಯುವುದು ಬೇಕಾಗಿಲ್ಲ. ಅರಿವು ಮೂಡಿದರೆ ಪ್ರತಿಯೊಬ್ಬ ಮಾನವನು ಶರಣನೆ. ತನ್ನ ಮಾರಿಯೂ ಹೌದು. ಅರಿವಿದ್ದು ಆಚರಿಸದಿರುವ ನಾವೆಲ್ಲರೂ ಬಲುಗಳ್ಳರೆ. ಬಸವೇಶ ಮಹಾಬಲಿಯಲ್ಲಿ ರಂಗಮ ವೇಷದಲ್ಲಿ ನನ್ನ ಮಾರಿ ಹಾಗೂ ಕಳ್ಳರು ಅಡಗಿಕೊಂಡಿರುವರು. ಕೂಡಲೇ ಅವರನ್ನು ನಮಗೆ ಒಪ್ಪಿಸಿರಿ. ಇದು ರಾಜಾಜ್ಞೆ. ರಾಜಾಜ್ಞೆಯಿಂದ ಪಾಲಿಸಿದವರನ್ನು ಕಡಿದೊಡ್ಕೊಂಡು ಹಾಕಿಬಿಟ್ಟರೆ ತಡ ಮಾಡಿದ್ರ ಪರಿಸ್ಥಿತಿ ಕೈ ಮೀರಿ ಹೋಗ್ತೈತಿ. ಕಳ್ಳರಿಗೆ ನಾವು ಆಶ್ರಯ ಕೊಟ್ಟುವಂತ ಅಪವಾದ ನಮ್ಮ ಮೇಲೆ ಬರ್ತೈತಿ. ಶರಣರ ಪ್ರಾಣಕ್ಕೆ ಕುತ್ತು ಬರ್ತೈತಿ. ಮಹಾಮನಿಗೆ ಅಪವಾದ ಬರೋದನ್ನ ತಪ್ಪಿಸಿ ಕಳ್ಳರನ್ನ ಅರಸನ ಕಡೆಯವರ ಕೈಗೆ ಕೊಡಾಕ ಒಪ್ಪಿಗೆ ಕೊಡ್ರಿ. ದೇಶದ ಶಾಸನ ಹೆಂಗೈತೋ ಅದ್ರಂಗ ದೊರೆ ಶಿಕ್ಷೆ ವಿಧಿಸ್ತಾನೆ. ಬ್ಯಾಡನ್ನೋ ಅಧಿಕಾರ ನಮ್ಗಿಲ್ಲ. ಮನೆ ಮಂದಿ ಒಳಗೆಲ್ಲ ಇರೋ ಜನಗಳೆಲ್ಲ ಸಾಲಾಗಿ ಬಂದು ಬಾಯ ಕುತ್ಕೋಬೇಕು. ಯಾರಾದ್ರೂ ಎಲ್ಲಿಯಾದ್ರೂ ಅಡಗಿಕೊಂಡದ್ದು ಕಂಡ್ರೆ ಅಲ್ಲೇ ರುಂಡ ಹಾರಿಸ್ಬಿಡ್ತವೆ. ಜೋಕೆ ನಮ್ಮ ಪ್ರಾಣಗಳಿಗೆ ಕುತ್ತು ಬರುತ್ತದೆ ಎಂದು ತಿಳಿದು ಇವರನ್ನು ಶೂಲಕ್ಕೆ ಹಾಕಲಿಕ್ಕೆ ಕೊಡಬೇಕೇನು? ನೀವೆಲ್ಲ ಶರಣರಲ್ಲ. ಮನೆಯಲ್ಲಿ ಸುಖವಾಗಿ ನಿದ್ರಿಸುವುದನ್ನು ಬಿಟ್ಟು ಏನು ಸಾಧಿಸಲು ಇಲ್ಲಿ ಬಂದು ಶರಣರಾಗಿರಿ. ಶರಣನ ಹಾದಿ ಸುಖದ ಹಾದಿಯಲ್ಲ. ಶರಣನ ಹಾದಿ ಕಷ್ಟದ ಹಾದಿ. ಮರಣಕ್ಕೆ ಅಂಜುವಾತ ಈ ದಾರಿಯಲ್ಲಿ ಹೆಜ್ಜೆಯನ್ನಿಡಬಾರದು. ನಿಜ, ದೇಶಕ್ಕೊಂದು ಶಾಸನ ಐತಿ. ಆದರೆ ನನ್ನ ಮನಸೊಪ್ಪದ ಯಾವ ಕೆಲಸವನ್ನು ನಾನು ಮಾಡಲಾರೆ. ನಮ್ಮನ್ನ ಸೈನಿಕರಿಗೆ ಒಪ್ಪಿಸ್ತಾ ಹೋದ್ರ ಅರಸನ ಕಣ್ಣಿನಲ್ಲಿ ನೀವು ಅಪರಾಧಿಗಳಾಗ್ತೀವಿ. ಬಸವೇಶ, ಅರಸು ನಿಮಗ ಉಗ್ರ ಶಿಕ್ಷೆ ವಿಧಿಸ್ತಾನ. ಅರಿವ ಹಾವಿಗಂಜೆ ಹರಿವ ಹಾವಿಗಂಜೆ ಉರಿವ ನಾಲೆಗೆ ಗಂಜೆ ಉರಿವ ನಾಲಗೆ ಗಂಜೆ ಸುರಗಿಯ ಮೊನೆಗಂಜೆ ಸುರಗಿಯ ಮೊನೆಗಂಜೆ ಅರಸು ಮುನಿದು ನನ್ನ ತಲೆಯನ್ನು ತಗಿಸಿದರೂ ಸರಿಯೇ. ನಿಮ್ಮನ್ನು ಸೈನಿಕರಿಗೆ ಒಪ್ಪಿಸುವುದಿಲ್ಲ. ಇವರನ್ನು ಉಳಿಸಿದ್ರು ಹೆಂಗ? ಎಲ್ಲಾ ಕಡೆದ ಸೈನಿಕರು ಮುತ್ತಿಗೆ ಹಾಕ್ಬಿಟ್ಟಾರು. ಒಂದೇ ಒಂದು ನರಪಿಲೆ ಕೂಡ ಪಾರಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಐತಿ. ಮಹಾಮಂತ್ರಿ ಬಸವೇಶ ದಂಡನಾಯಕರ ವೇಷ ಧರಿಸಿ ಅವರು ಇಲ್ಲಿಂದ ಪಾರಾಗಿ ಹೋಗಬಹುದಲ್ಲ. ಮಹಾಮಂತ್ರಿ ಅರಮನೆಗೆ ಹೋಗಲೆಂದೇ ಮಹಾರಾಜರು ಕೊಟ್ಟಿರುವ ಮುತ್ತಿನ ಕಲ್ಲಸದ ಪಲ್ಲಕ್ಕಿ ಇತ್ತಲ್ಲ, ಅದರಲ್ಲಿ ಕೂತು ಮಹಾಮಂತ್ರಿಗಳ ವೇಷ ಧರಿಸಿ ಇವರು ಇಲ್ಲಿಂದ ಪಾರಾಗಿ ಹೋಗಬಹುದು. ಮಾರಯ್ಯನವರೇ, ನೀವು ನಮ್ಮ ವೇಷವನ್ನು ಧರಿಸಿ ನಮ್ಮ ಕಿರೀಟವನ್ನು ತೊಟ್ಟುಕೊಂಡು ನೀವು ನಿಮ್ಮ ಕಡೆಯವರು ಪಲ್ಲಕ್ಕಿಯಲ್ಲಿ ಕುಳಿತು ಇಲ್ಲಿಂದ ಪಾರಾಗಿ ಹೋಗಿ. ಮಾಚಣ್ಣ, ಇವರಿಗೆ ಪಲ್ಲಕ್ಕಿಯನ್ನು ತೋರಿಸು. ಬಸವೇಶ, ಬೇಡ ಬೇಡ ಬಸವೇಶ, ನಾವು ಅರಸನ ಹತ್ರ ನಾವೇ ಹೋಗ್ಬಿಡ್ತೇವೆ. ಮಾರಯ್ಯ, ನೀವು ಮನದಲ್ಲಿ ಬಂಗಾರವನ್ನು ನೆನೆದು ಒಡವೆಗಳ ಮೇಲೆ ಆಸೆ ಹುಟ್ಟಿತು. ನೀವು ಆಸೆ ಪಟ್ಟ ವಸ್ತುಗಳನ್ನು ಮಹಾಮನೆಯ ಯಜಮಾನಿ ತಾನಾಗಿಯೇ ಕೊಟ್ಟು ಬಿಟ್ಟರೆ ಕಳ್ಳತನ ಎಲ್ಲುಳಿತೈತೆ. ಮಹಾಮನೆಯಲ್ಲಿ ಯಾವುದೊಂದು ಯಾರೊಬ್ಬನ ಸೊತ್ತಲ್ಲ, ಎಲ್ಲವೂ ಎಲ್ಲರ ಸೊತ್ತಾದಾಗ ಕಳ್ಳತನ ಅನ್ನೋದೇ ಇರೋದಿಲ್ಲ. ಇದಕ್ಕ ನೀನ್ ಹೇಳ್ತಿ ಗಂಗ? ಮಾರಯ್ಯ, ಹಿಡಿ. ಇನ್ನು ಮುಂದೆ ಮಹಾಮನೆಯಲ್ಲಿ ಕಳ್ಳರಿರುವುದಿಲ್ಲ. ನೀವು ಹುಡುಕುತ್ತಿರುವ
ಬಲುಗಳ್ಳರೂ ಇರುವುದಿಲ್ಲ. ನಮ್ಮನ್ನು ಮನ್ನಿಸಿರಿ. ಅನ್ನವಿಕ್ಕಿದ ಮನೆಗೆ ಕನ್ನವಿಕ್ಕಿದವರು ನಾವು. ಹೋಗಿ ಬನ್ನಿ ಮಾರಯ್ಯ, ಹದುಳವಿರಲಿ. ಒಂದು ಮಾತು ಮಾರಯ್ಯ, ನೀವು ಮನದಲ್ಲಿ ಬಂಗಾರವನ್ನು ನೆನೆದಿರಿ, ಒಡವೆಗಳ ಮೇಲೆ ಆಸೆ ಉಂಟು. ಒಂದು ಬಾರಿ ಮನದಲ್ಲಿ ಶಿವನನ್ನು ನೆನೆದು ನೋಡಿ. ನಿಮಗೆ ಮಂಗಳವಾಗಲಿ. ಗಂಗಾ, ಎಲ್ಲ ಒಡವೆಗಳನ್ನು ಕೊಟ್ಟಿದ್ದೀಯ ತಾನೆ? ಕೊಟ್ಟೆ. ಕಣ್ತಪ್ಪಿನಿಂದ ಯಾವೊಂದು ಒಡವೆಯೂ ಉಳಿದಿಲ್ಲ ತಾನೆ? ಇಲ್ಲ, ಉಳಿದಿಲ್ಲ. ಹಾಗಾದರೆ ಅರ್ಥವಾಗಿದ್ದ ನಮ್ಮ ವಚನ ಈಗ ಪೂರ್ತಿ ಆಯಿತು ನೋಡ. ನೀರಿಗೆ ನೈದಿಲೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಕೂಡಲ ಸಂಗಮ ದೇವರ ಶರಣಂಗೆ ನೊಸಲ ವಿಭೂತಿಯೇ ಶೃಂಗಾರ. ನಿಮ್ಮ ವಚನಗಳು ಭುವನದ ಶೃಂಗಾರ. ಈ ಹೊತ್ತು ರಾತ್ರಿ ಶರಣರಿಗೆ ಸತ್ವ ಪರೀಕ್ಷೆಯ ರಾತ್ರಿ, ಶರಣರ ತತ್ವಗಳಿಗೆ ಅಗ್ನಿ ಪರೀಕ್ಷೆಯ ರಾತ್ರಿ. ನಮ್ಮ ಮಹಾಮನೆಯ ಮೇಲೆ ಅರಸರ ದಂಡು ಮುತ್ತೈತು. ನಾವು ಕನ್ನಮಾರಿಯನ್ನು ಬಿಟ್ಟುಕೊಳಿಸುವ ಗೊತ್ತಾದಾಗ ದಂಡನಾಯಕರು ಮುನಿಯುತ್ತಾರೆ. ಅರಸ ಕಂಡಹಬಟ್ಟಿ ಮುನಿಯುತ್ತಾನೆ. ಊರಿಗೆ ಊರೇ ನಮ್ಮ ಮೇಲೆ ಮುನಿಯುತ್ತದೆ. ಮುನಿಯಲಿ, ಆದರೆ ನಾವು ಮಾತ್ರ ಯಾರ ಮೇಲೂ ಮುನಿಯಬಾರದು, ಕತ್ತಿಗೆ ಕೈ ಹಚ್ಚಬಾರದು. ಯಾರ್ಯಾರು ಎಲ್ಲೆಲ್ಲಿ ನಿಂತಿರಿ ಅಲ್ಲಲ್ಲೇ ಕುಂತು ಈ ರಾತ್ರಿ ಪೂರ ಶಿವ ಧ್ಯಾನ ಮಾಡಿ. ನಮ್ಮ ಪರೀಕ್ಷೆಯನ್ನು ಅರಸು ಮಾಡುತ್ತಿಲ್ಲ, ನಮ್ಮ ಪರೀಕ್ಷೆಯನ್ನು ಶಿವ ಮಾಡುತ್ತಿದ್ದಾನೆ. ಮರಣಕ್ಕೆ ಅಂಜುವಾತ ಶರಣನಲ್ಲ, ನಿಜ ಶರಣಂಗೆ ಮರಣವೇ ಮಹಾನವಮಿ. ನಮಗೆ ಮರಣವೇ ಮಹಾನವಮಿ. ಮಹಾಮನೆಯಲ್ಲಿ ನೀವು ಜಂಗಮ ವೇಷದಲ್ಲಿ ಕನ್ನಮ್ಮಾರಿಗೆ ಆಶ್ರಯ ನೀಡಿದ್ದನ್ನ ಕಣ್ಣಾರ ಕಂಡಂತ ಸಾಕ್ಷಿಗಳ ನಮ್ಮ ಹತ್ರ ಹದಾವ. ನಮ್ಮ ಮುತ್ತಿಗೆಯಲ್ಲಿ ಸಿಕ್ಕಿ ಬಿದ್ದಿದ್ದ ಕಳ್ಳರನ್ನ ನೀವೇ ಸ್ವತಃ ನಿಂತು ಪಾರು ಮಾಡಿದ್ದನ್ನ ಪ್ರಮಾಣ ಮಾಡಿ ಹೇಳುವಂತ ಸಾಕ್ಷಿಗಳು ನಮ್ಮ ಹತ್ರ ಹದಾವ. ಮಹಾಮಂತ್ರಿಯಾಗಿರೋ ನೀವು ರಾಜಾಜ್ಞೆಯನ್ನು ಉಲ್ಲಂಘಿಸಿ ಕಳ್ಳರಿಗೆ ಸಹಾಯ ಮಾಡಿ ಘೋರ ರಾಜದ್ರೋಹ ಮಾಡಿದ್ದೀರಿ. ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಹಗ್ಗದಲ್ಲಿ ಕಟ್ಟಿ ಆ ಸ್ಥಾನದಲ್ಲಿ ಒಯ್ದು ನಿಲ್ಲಿಸ್ತೇವೆ. ಮಹಾರಾಜರ ಮುಂದೆ, ಮಹಾಜನಗಳ ಮುಂದೆ ನಿಮ್ಮ ಈ ಮುಖವಾಡವನ್ನ ಕಳಿಸ್ತೇವೆ. ಬಸವಣ್ಣನನ್ನು ಮುಟ್ಟುವ ಮೊದಲು ನೀವು ನಮ್ಮ ಹೆಣಗಳ ರಾಜ್ಯ ತರಬೇಕಾಗ್ತೈತಿ. ಬೇಡ, ದಂಡನಾಯಕರಿಗೆ ಯಾರೂ ಅಡ್ಡ ಬರಬೇಡಿ. ಬೈದವರೆನ್ನ ಬಂಧುಗಳೆಂಬೆ, ಹೊಯ್ದವರೆನ್ನ ತಂದೆಗಳೆಂಬೆ. ದಂಡನಾಯಕರೇ, ನನ್ನನ್ನು ಬಂಧಿಸಿ. ವಿಷದಿಂದ ವಿಷವನ್ನು ಇಳಿಸಲಾದೀತೆ. ಕೈಗೆ ಸಿಕ್ಕವರನ್ನಷ್ಟು ಶೂಲಕ್ಕೇರಿಸಿದರೆ ಲೋಕವನ್ನು ತಿದ್ದಲಾದೀತೆ. ಲೋಕವನ್ನು ಕರುಣೆಯಿಂದ ತಿದ್ದಬೇಕು. ಇರಲಿ, ನಿಮಗೀಗ ನಿಮ್ಮ ಸಿಟ್ಟನ್ನು ತೀರಿಸಿಕೊಳ್ಳಲು ಯಾರನ್ನಾದರೂ ಶೂಲಕ್ಕೇರಿಸಬೇಕಾಗೈತಿ. ಕಲ್ಯಾಣದಲ್ಲಿ ಉರಿಯುತ್ತಿರುವ ಬೆಂಕಿಗೆ ಮತ್ತೊಂದು ಆಹುತಿ ಬೇಕಾಗೈತಿ. ಕನ್ನಮಾರಿಯ ಬದಲಿಗೆ ನಾವು ಶೂಲಕ್ಕೇರುತ್ತೇವೆ. ಏನ್ ನಡೀತಾ ಇದ್ದಿಲ್ಲ? ಮಹಾರಾಜರಿಗೆ ಶರಣು ಶರಣಾರ್ಥಿ. ಬಸವೇಶ್ವರಗ ಹಗ್ಗದಿಂದ ಕಟ್ಟೋ ಯತ್ನ ನಡೆಸಿರಲ್ಲ? ಮಹಾರಾಜರೇ, ಬಸವೇಶ್ವರರು ಘೋರವಾದ ರಾಜದ್ರೋಹ ಮಾಡಿದ್ದಾರೆ. ಕೈಗೆ ಸಿಕ್ಕಿ ಬಿದ್ದಿದ್ದ ಕನ್ನಮ್ಮಾರಿ ಹಾಗೂ ಆತನ ಜೊತೆಗಿರುವ ಕಳ್ಳರನ್ನ ಬಂಧಿಸಿ ಶೂಲಕ್ಕೇರಿಸ ಬದಲು ನುಸುಳಿ ಹೋಗ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಇವರಿಗೆ ಏನು ಶಿಕ್ಷೆ ಕೊಟ್ಟರು ಕಡಿಮೆನೆ. ಸುಮ್ಮನಾಗ್ರಿ. ಕನ್ನಮ್ಮಾರಿ ಎಲ್ಲೂ ನುಸುಳಿ ಹೋಗ್ಲಿಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮೊದಲು ಕನ್ನಮ್ಮಾರಿ ಅರಮನೆಗೆ ಬಂದಿದ್ದ. ಇಲ್ಲಿ ನಡ್ತಿದ್ದನ್ನೆಲ್ಲ ಅಲ್ಪ ಅಂತ ಹೇಳ್ದ. ಬಸವಣ್ಣ ನಡೀತಿರೋ ದಾರಿಯನ್ನು ಕಣ್ಣಾರೆ ಕಂಡು ಆತನ ದಾರಿ ತಪ್ಪೈತಿ ಅಂತ ಮನವರಿಕೆ ಮಾಡ್ಕೊಂಡ. ನನ್ನನ್ನ ಶೂಲಕ್ಕೆ ಹಾಕ್ರಿ, ನನ್ ಪ್ರಾಣ ತೆಗೀರಿ, ಆದ್ರ ಬಸವಣ್ಣನಿಗ ಕೇಳ್ ಬಯಸ್ಬೇಡ್ರಿ ಅಂತ ಕೈ ಮುಗ್ದ. ಬಸವೇಶ್ವರ,
ನೀವು ಮಹಾತ್ಮರು. ನಿಮ್ಮ ಸ್ಪರ್ಶಕ್ಕ ಕೊರಡು ಕೂಡ ಕೊನರ್ತೈತಿ. ನಿಮ್ಮ ಕಿರೀಟ, ಪಲ್ಲಕ್ಕಿ, ಭೂಷಣಗಳನ್ನು ಸ್ವತಃ ನಾನಾ ತಂದಿದ್ದೀನಿ. ಬರ್ರಿ, ಆ ಕಿರೀಟ ಧರಿಸಿ ನಮ್ಮ ರಾಜ್ಯಕ್ಕ ಆಶೀರ್ವಾದ ಮಾಡಿ. ಬಿಜ್ಜಳರಾಯರೇ, ಕೇವಲ ತೋಳುಗಳ ಬಲದಿಂದ, ಆಯುಧಗಳ ಬಲದಿಂದ ನಿರ್ಮಿತವಾದ ರಾಜ್ಯಕ್ಕೆ ಹುಲಿಯ ಉಗುರುಗಳು, ಕೋರೆ ಹಲ್ಲುಗಳೇ ಬೆಳೆಯುತ್ತವೆ. ಅದು ಪಶುಗಳ ರಾಜ್ಯವಾಗುತ್ತೆ. ಅದಕ್ಕೆ ಸಕಲರಿಗೂ ಲೇಸನ್ನು ಬಯಸುವ ಅಂತಃಕರಣ, ಅಂತರಾತ್ಮದ ಎಚ್ಚರಿಕೆ ರಾಜ್ಯಕ್ಕೆ ಬೇಕಾಗಿದೆ. ಆದ್ದರಿಂದ ನಾನು ಮತ್ತೆ ಕಿರೀಟವನ್ನು ಧರಿಸಬೇಕಾದರೆ ನೀವು ಮಾರಯ್ಯನವರಿಗೆ ಪ್ರಾಣದಾನ ಮಾಡಬೇಕು. ನೀವಿದನ್ನ ಮೊದಲ ಹೇಳ್ತೀರಾ ಅಂತ ನಂಗೆ ಗೊತ್ತಿತ್ತು. ಅದಕ್ಕ ಕನ್ನಮ್ಮಾರಿನ ನನ್ನ ಗೂಡನ ಕರ್ಕೊಂಡ್ ಬಂದಿದ್ದೀನಿ. ಕನ್ನಮ್ಮಾರಿ, ಬಸವೇಶ್ವರ, ನೀವು ಹೇಳ್ದಂಗ ಕನ್ನಮ್ಮಾರಿಯ ಪ್ರಾಣದಾನ ಮಾಡಿದ್ದೇನೆ. ಈತನನ್ನು ನಿಮ್ಗೆ ಒಪ್ಪಿಸಿದ್ದೇನೆ. ಮಹಾಮನೆಯ ಹಿರಿಯರಲ್ಲಿ ಶರಣರಲ್ಲಿ ನನ್ನ ಅರಿಕೆ ಐತಿ. ಅರಿವಿನಲ್ಲಿ ಹಿರಿಯರು ನೀವು, ಅರಿವುಳ್ಳ ಜ್ಞಾನಿಗಳು ನೀವು. ಆಲಿಸಬೇಕು. ಅಣ್ಣ ಬಸವಣ್ಣ, ಶರಣಾರ್ಥಿ ಮಾರಯ್ಯ. ನಿನ್ನ ಅರಿಕೆಯನ್ನು ಮುಂದುವರಿಸು. ಊರ ಕನ್ನವನಿಕ್ಕಿ ನೀರ ಕದ್ದೆನು, ಹೋಗಾಗಲಾರೂ ಹರಿಯರು, ಬಾಹಾಗ ಎಲ್ಲರೂ ಹರಿದರು. ಹರಿದರೆಲ್ಲ ಎಂದು ಸುರಿದೆ, ನೀರ ಹಾಕಿದೆ ಮಡಕೆಯ. ಅಂಗ ಸಿಕ್ಕಿತು ಮದನಂಗೆ ದೂರ ಮಾರೇಶ್ವರ. ಕತ್ತಲೆಯಲ್ಲಿ ಕನ್ನವಿಕ್ಕಿದರೆ ಕತ್ತಿಯ ಕೊಟ್ಟ ಕತ್ತುವಿಗೆ ಭಂಗ. ಅವರು ಮರೆದಿದ್ದನದಲ್ಲಿ ಮನೆಯ ಹೊಕ್ಕೊಡೆ, ನನ್ನ ಚೋರತನದ ಅರಿಕೆಗೆ ಭಂಗ. ಮರೆದಿದ್ದವರನ್ನು ಎಬ್ಬಿಸಿ ಅವರಿಗೆ ಅವರ ಒಡವೆಯ ತೋರಿ, ಎನ್ನೊಡವೆಯ ತಂದೆ ಮದನಂಗೆ ದೂರ ಮಾರೇಶ್ವರ. ಕಳ್ಳರು ಯಾರು, ಬಲುಗಳ್ಳರು ಯಾರು ಅಂತ ನಿಮ್ಮ ಮುಂದೆ ಒಗಟು ಇಟ್ಟೆ. ಬಸವೇಶ, ಇದು ಕಳ್ಳರ ನಗರ. ಕಳ್ಳರ ನಗರದಲ್ಲಿ ನಾನು ಕಳ್ಳನಾಗಿದ್ದೆ. ಕದಿಲಿಕ್ಕೆ ಬಂದ ನನ್ನನ್ನು ನೀವು ನೆಟ್ಟಗೆ ನುಂಗಿ ಹೊಟ್ಟೆ ಒಳಗೆ ಅರಗಿಸ್ಕೊಂಡ್ಬಿಟ್ರಿ. ನೀವೇ ಬಲುಗಳ್ಳರು. ಮಾರಯ್ಯ, ನಿಮ್ಮ ಅರಿಕೆ ಮುಟ್ಟಿ. ಈಗ ಕತ್ತಲು ಕಳೆದಿದೆ, ಒಳಗೂ ಹೊರಗೂ ಬೆಳಕು ಮೂಡಿದೆ. ಇನ್ನು ಮುಂದೆ ನೀವು ಕನ್ನಮಾರಿಯಲ್ಲ, ಮಾರಯ್ಯ ಶರಣರು. ಈ ಮಹಾಮನೆ ಇನ್ನು ಮುಂದೆ ನಿಮ್ಮ ಮನೆ. ಈ ರಾಜ್ಯವನ್ನು ಎಚ್ಚರವಾಗಿರಿಸುವ ಅಂತರಾತ್ಮ ನೀವೇ ಬಸವೇಶ್ವರ. ನೀನೊಲಿದರೆ ಕೊರಡು ಪುನರುದಯ್ಯ, ನೀನುಲಿದರೆ ಕೊರಡು ಪುನರುದಯ್ಯ, ನೀನುಲಿದರೆ ಬರಡು ಹಯನುದಯ್ಯ.
ಈ ನಾಟಕಕ್ಕೆ ಸಂಗೀತ ಸಂಯೋಜನೆ ಮತ್ತು ಗಾಯನದಲ್ಲಿ ಮಂಜುನಾಥ್ ಎಸ್ ಕೃಷ್ಣ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ವಾದ್ಯದಲ್ಲಿ ಪ್ರತಾಪ್ ಜಿ, ಪ್ರಸಾದನ ಮೋಹನ್ ಚೌಡೇಶ್ವರಿ ಅವರು ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ಇದು ಹಾಗೆ ನಮ್ಮ ತಾಂತ್ರಿಕ ಕಾರ್ಯನಿರ್ವಹಣೆಯಲ್ಲಿ ದೇವರಾಜ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ದೇವರಾಜ್, ಇದು ನಮ್ಮ ತಂಡ. ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಶರಣ ಚಳವಳಿ ಮತ್ತು ಶರಣರ ಮಹಾಮನೆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಆ ಮಹಾಮನೆಗೆ ಪೂರಕವಾದಂಥ ತಯಾರಿನೇ ಮಾಡ್ಕೊಂಡ್ವಿ. ಹೇಗೆಂದರೆ ಕನ್ನಳ್ಳಿಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಿನದ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನಮ್ಮ ಇಡೀ ಒಂದು 15 ದಿವಸದ ನಾವು ರಿಹರ್ಸಲ್ ಮಾಡಿಕೊಂಡು ಮಧ್ಯಾಹ್ನ ಅಲ್ಲಿ ದಾಸೋಹದಲ್ಲಿ ಪ್ರಸಾದ ಮಾಡಿಕೊಂಡು ಆ ದೇವಸ್ಥಾನದ ಹುಣ್ಣಿಮೆ ಆ ಥರದ ಸಂದರ್ಭಗಳಲ್ಲಿ ನಾವುಗಳು ಹೋಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿ ಆ ಪ್ರಸಾದದ ಒಂದು ಸವಿಯನ್ನು ನಾವು ಸವಿದಿದ್ದೀವಿ. ಈ ಬಸವಣ್ಣನ ಮಹಾಮನೆ ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಒಂದು ರೀತಿ ನಮ್ಮ ಒಳಗಡೆಗೆ ತರೋ ಒಂದು ಪ್ರಯತ್ನದ ಮೂಲಕ ಈ ನಾಟಕವನ್ನು ಕಟ್ಕೊಂಡು ನಾಡಿನಾದ್ಯಂತ ನಾವು ಪ್ರದರ್ಶನಗಳನ್ನು ನೀಡ್ತಾ ಬರ್ತಿದ್ದೀವಿ. ಮತ್ತೊಂದು ಮುಖ್ಯವಾಗಿ ಏನಂದರೆ ಇಲ್ಲಿ ಯಾವುದೇ ಥರದ ಡಿಸ್ಕ್ರಿಮಿನೇಷನ್ ಇಲ್ಲ. ಇವರು ಡೈರೆಕ್ಟ್ರು, ಇವರು ಆ್ಯಕ್ಟ್ರು, ಗಿಕ್ಟ್ರು ಅಂತ ಪ್ರತಿಯೊಬ್ಬರ ಮಾತುಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮಗೇನು ಸಂಭಾವನೆ ಬರುತ್ತೋ ಅದನ್ನೆಲ್ಲವನ್ನು ಸಮನಾಗಿ ಹಂಚಿಕೊಂಡು ಒಂದು ಸಮಾಜ ಮತ್ತು ಸಮಾನ ಮನಸ್ಕರು ನಾವೆಲ್ಲರೂ ಸಮಾನರು ಅನ್ನೋದನ್ನು ನಾವು ತೋರಿಸ್ಬೇಕು ಅನ್ನುವಂಥದ್ದು ಈ ನಾಟಕದ ಮೂಲಕ ನಾವು ಪ್ರತಿಯೊಂದು ಊರುಗಳಿಗೆ ಬೇರೆ ಬೇರೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದೀವಿ. ಈ ಥರದ ಒಂದು ಪ್ರದರ್ಶನವನ್ನು ನೀಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಮಾನಸ ಮಂದಿರದ ಅಧ್ಯಕ್ಷರಾದಂಥ ಪ್ರಸನ್ನ ಕಾವೇರಪ್ಪ ಸರ್ಗೆ, ಹೊನ್ನಪ್ಪ ಸರ್ಗೆ, ಯಾಕಂದರೆ ಒಂದು ಮಾರಲ್ ಸಪೋರ್ಟ್ ಈ ಥರದ್ದೊಂದು ಮಾಡಿ ಅಂತ ನಮಗೆ ಬೆನ್ನೆಲುಬಾಗಿ ನಿಂತಹ ಮಾನಸ ಮಂದಿರದ ಎಲ್ಲ ಪದಾಧಿಕಾರಿಗಳನ್ನು ನಾನು ನೆನೆಯೋದು ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗುತ್ತೆ. ಇದು ಒಂದು ನಮ್ಮ ತಂಡ. ಈ ತಂಡದ ಒಂದು ನಾಟಕವನ್ನು ನೋಡಿ ತಾವೆಲ್ಲ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ನಮ್ಮ ಇಡೀ ಪ್ರತಿಯೊಬ್ಬ ತಂಡದ ಸದಸ್ಯರ ಪರವಾಗಿ, ನಮ್ಮ ತಂಡದ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಧನ್ಯವಾದವನ್ನು ಸಲ್ಲಿಸ್ತೀವಿ. ಪ್ರಸನ್ನ ಕಾವೇರಪ್ಪ ಸರ್ ಒಂದೆರಡು ಮಾತನಾಡಬೇಕಂತ ಕೇಳ್ಕೊತೀವಿ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದಾವುದಾದೊಡಮೊಳಿತು ಮಂಕುತಿಮ್ಮ ಅಂತಾರೆ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು. ಒಂದು ನಿಮಿಷ ನಮ್ಮ ಭಾವನ ನಾವಿರೋ ಸ್ಥಳಕ್ಕಿಂತ ಇನ್ನಷ್ಟು ಎತ್ತರಕ್ಕೆ ಏರ್ಸೋದು ಯಾವುದಾದ್ರೂ ಸರಿ. ಅದು ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನುದ್ಧಾರ. ದೇವ ಮಂದಿರ ಭಜನೆ, ದೇವ ಮಂದಿರಕ್ಕೆ ಹೋಗೋದು, ಒಂದು ಭಜನೆ ಮಾಡೋದು, ಇವೆಲ್ಲ ಜೀವನಕ್ಕೊಂದು ಅಲಂಕಾರಗಳು. ಈ ಅಲಂಕಾರ ನಮ್ಮ ಭಾವವನ್ನು ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಯಾವುದಾದೊಡಮೊಳಿತು ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಕುಕ್ಕನಹಳ್ಳಿ ಕೆರೆಯಲ್ಲಿ ಒಂದು ಮಹಾಭಾರತದ ಪ್ರಸಂಗ, ಒಬ್ಬ ಹಿರಿಯರು ಒಂದು ಮಂಟಪದಲ್ಲಿ ಕೂತ್ಕೊಂಡು ಮಾಡ್ತಿದ್ರಂತೆ. ಆ ಮಂಟಪದಲ್ಲಿ ಎಲ್ಲರೂ ಕೂತ್ಕೊಂಡು ಕೇಳ್ತಿದ್ರಂತೆ. ಕೃಷ್ಣ ಹೋಗಿ ಒಂದು 5 ಗ್ರಾಮಗಳನ್ನಾದರೂ ಕೊಡು ಇವು ದುರ್ಯೋಧನ ಅಂತ ಒಂದು ಸಂಧಾನಕ್ಕೆ ಹೋಗಿದ್ದಂಥ ಸಂದರ್ಭನ ವಿವರಿಸ್ತಿದ್ರಂತವ್ರು. ವಿವರಿಸ್ತಿದ್ರೆ ದುರ್ಯೋಧನ ಅಹಂಕಾರದಿಂದ ಹೇಳ್ತಿದ್ದಂತೆ, ಒಂದು ಸೂಜಿ ಮೊನೆನೂ ನಿಮಗೆ ಕೊಡಲ್ಲ, 5 ಗ್ರಾಮ ಇರಲಿ, ನಿಮಗೊಂದು ಸೂಜಿ ಮೊನೆನೂ ಕೊಡಲ್ಲ ಪಾಂಡವರಿಗೆ ಅಂತ ಹೇಳ್ತಿದ್ರೆ, ಎದುರುಗಡೆ ಕೇಳ್ತಾ ಕೂತಿದ್ದಂಥ ಒಬ್ಬ ಹಿರಿಯರು ಅಲ್ಲಿ ಆವೇಶಭರಿತವಾಗಿ, ಏಯ್ ಕೃಷ್ಣ, ಏಯ್ ದುರ್ಯೋಧನ, ಯಾರ ಮಾತನ್ನ ನೀನು ಅಂಗೀಕರಿಸ್ತಿಲ್ಲ, ಯಾರ ಮಾತನ್ನ ನೀನು ಕೇಳ್ತಿಲ್ಲ, ನಿನ್ನ ಎದುರುಗಡೆ ಬಂದಿರೋ ಪರಮಾತ್ಮನ ಮಾತನ್ನೇ ಧಿಕ್ಕರಿಸೋಷ್ಟು ದುರಾಂಕಾರನ ನಿನಗೆ ಅಂತ ಒಬ್ಬ ಹಿರಿಯರು ಕೇಳ್ತಿದ್ದವರಂತೂ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ಅಂದರೆ ಆ ಕ್ಷಣದಲ್ಲಿ ಅವ್ರು ಎಲ್ಲಿದ್ದರು? ಕುಕ್ಕನಹಳ್ಳಿ ಕೆರೆಯಲ್ಲಿ ಇರಲಿಲ್ಲ. ದುರ್ಯೋಧನ ಆಸ್ಥಾನದಲ್ಲಿ ಕೂತ್ಕೊಂಡು ಕೃಷ್ಣನ ಸಂಧಾನನ ನೋಡ್ತಾ ಇದ್ರು ಹತ್ತಿರದಿಂದ. ಅಂದರೆ ಆ ಕ್ಷಣದಲ್ಲಿ ಅವ್ರ ಮನಸ್ಸು ಎತ್ತರವಾಗಿ ಏರಿತು. ಆ ಹಿಂದೆ ಒಂದು ವಾರದ ಮುಂಚೆ ಅವ್ರ ಅಣ್ಣ ತಮ್ಮದರಿಗೆ ಅವರು ಮೋಸ ಮಾಡಿದ್ದಿರ್ಬೋದು, ಆದರೆ ಆ ಕ್ಷಣದಲ್ಲಿ ಅವರು ಧರ್ಮದ ಪರ, ಕೃಷ್ಣನ ಪರ ವಾದಿಸಕ್ಕೆ ನಿಂತರಂತೆ. ಆ ಥರದ ಕ್ಷಣಗಳು ನಮಗೆ ಬರಬೇಕು ಜೀವನದಲ್ಲಿ. ಆ ಥರದೊಂದು ಕ್ಷಣ ಇವತ್ತು, ಆ ಥರದೊಂದು ರಸಾನುಭವ ನಮಗೆ ಇವತ್ತು ನಮ್ಮ ಪ್ರಭುರಾಜ್ರವ್ರ ತಂಡ ಕಟ್ಟಿಕೊಡ್ತಿಲ್ಲಿ. ಈ ಬಸವೇಶ್ವರರು ಜಗಜ್ಯೋತಿಗಳವರು ಅವರ ಸಂದೇಶ, ಅವರ ಜೀವನವೇ ಒಂದು ಸಂದೇಶ. ಅವರ ವಚನಗಳು ಇವತ್ತಿಗೂ ಪ್ರಸ್ತುತ, ಇನ್ಯಾವತ್ತಿಗೂ ಪ್ರಸ್ತುತ. ಅದು ನಮ್ಮ ಮನಸ್ಸಲ್ಲಿರುವಂಥ ಕಲ್ಮಶನ ಒಂದು ನಿಮಿಷ ಹೋಗಲಾಡಿಸಿ ಒಂದು ನಿಮಿಷ ನಮ್ಮನ್ನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಆಲೋಚನೆ ಮಾಡೋಕ್ಕೆ ಎಡೆ ಮಾಡಿಕೊಡ್ತಾವಲ್ಲ, ಇಂಥ ಅನುಭವಗಳನ್ನ ಮಾಡಬೇಕಂತ ಹೊರಟಿರೋದೇ ಮಾನಸ ಮಂದಿರದ ಮೂಲ ಉದ್ದೇಶ. ಈ ಉದ್ದೇಶಕ್ಕೆ ಎಲ್ಲರೂ, ಈಗ ಪ್ರಭುರಾಜ್ ಅವರು ನಮ್ಮ ಬೆನ್ನೆಲುಬು. ಅವ್ರು ಈ ಥರದ್ದು ಒಂದು ರಸಾನುಭವ ನಮಗೆ ಕೊಡೋದ್ರಲ್ಲಿ ಆಗಾಗ ಮೊನ್ನೆ ಒಂದಷ್ಟು ಮಾಡಿಸಿದ್ರು, ಮೊನ್ನೆ ಒಂದು ನಾಟಕ ಮಾಡಿಸಿದ್ರು, ಅದು ಇದೇ ರೀತಿ ನಮಗೆ ಒಂದು ರಸಾನುಭವ ಆಯಿತು. ಈ ರಸಾನುಭವಗಳ ಆದಂತೆ ಮನುಷ್ಯ ಎತ್ತರಕ್ಕೆ ಏರ್ತಾ ಪರಮಾತ್ಮನಲ್ಲಿ ಲೀನ ಆಗಬೇಕನ್ನೋದು ಕಲೆ ಶಾಸ್ತ್ರಗಳ ಉದ್ದೇಶ. ಈ ಉದ್ದೇಶ ಸಾಕಾರಗೊಳ್ಳೋದಕ್ಕೆ
ಎಲ್ಲರೂ ಶ್ರಮಿಸಬೇಕು. ನಾವೆಲ್ಲರೂ ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಒಂದು ನಿಮಿಷ ಕೃಷ್ಣಮೂರ್ತಿ ಸರ್, ಕಲ್ಯಾಣಿ ಮೇಡಮ್ ಬಂದು ನಮ್ಮ ಪ್ರಭುರಾಜ್ ಅವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದೀರಿ, ಭಾಳ ಸಂತೋಷ. ಬಸವೇಶ್ವರರು, ಕನ್ನಮ್ಮಾರಿ, ರಾಜ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಮಂಜು ಹರಿಕಥೆಗಳನ್ನ ಮಾಡ್ತಾರೆ, ಅದು ಕೇಳೋದು ಬಹಳ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ಒಂದ್ಸರಿ ಮಾಡ್ಸೋಣ ಇಲ್ಲೇ ಮಾನಸ ಮಂದಿರದಲ್ಲಿ. ಮಾಡಿದ್ರಲ್ಲ ಒಂದ್ಸರಿ ನೋಡೋದು. ಇವರು ಪ್ರತಾಪ್ ಅವ್ರದ್ದು ಬಹಳ ಚೆನ್ನಾಗಿತ್ತು, ಎಲ್ಲ ವಾದ್ಯ ತುಂಬಾ ಚೆನ್ನಾಗಿತ್ತು. ಕಿರಣ್ ಸರ್ ಪ್ರಸಾದನ ಇವ್ರದ್ದು, ಮೋಹನ್ ಅವ್ರದ್ದು. ಸಿದ್ದು ಅವರು, ಕನ್ನಮ್ಮಾರಿ ಪಾತ್ರದಲ್ಲಿ ಸಿದ್ದು ಅವರು. ರಾಕೇಶ್ ಅವರು, ಬಸವಣ್ಣನ ಪಾತ್ರದಲ್ಲಿ ರಾಕೇಶ್ ಅವರು. ಚೇತನ್ ಅವರು, ಬಿಜ್ಜಳನ ಪಾತ್ರದಲ್ಲಿ ಚೇತನ್ ಅವರು. ಬನ್ನಿ ಸರ್, ನೀವು ಸರ್ ಗುರು ಅವರು ಬನ್ನಿ. ಶರಣರ ಪಾತ್ರದಲ್ಲಿ ಪ್ರವೀಣ್ ಅವರು. ಗಂಗಮ್ಮ ಆಗಿ ರುಚಿತಾ ಅವರು. ನೀವು ಒಡವೆ ಹಾಕೊಂಡು ಹೋದಾಗ ನಮಗೆ ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ. ದಂಡನಾಯಕನಾಗಿ ಮಿಥುನ್ ಸರ್, ಹೋಗಿ. ಇನ್ನೊಬ್ಬ ಶರಣರಾಗಿ ಭೀಮರಾಯ. ಇನ್ನೊಬ್ಬ ಶರಣರಾಗಿ ಭೀಮರಾಯ. ಮಲ್ಲಮ್ಮನ ಪಾತ್ರದಲ್ಲಿ ಬೃಂದ ಅಮ್ಮವರು. ಶರಣರ ಪಾತ್ರದಲ್ಲಿ ನಂದನ್. ಶರಣರ ಪಾತ್ರದಲ್ಲಿ ರೋಹಿತ್. ಅಲ್ಲ, ದೇವರಾಜ್. ಟೆಕ್ನಿಕಲ್ ಸಪೋರ್ಟ್ ದೇವರಾಜ್. ಇಲ್ಲಿ ಭಾಗವಹಿಸಿದಂಥ ಎಲ್ಲ